ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ ಆದ್ರೆ ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಎಲ್ಲರನ್ನು ಜೀವಿತರ ಸಂಖ್ಯೆಲಿಟ್ಟು ನಮ್ಮನ್ನ ಎಣಿಸಿದಕ್ಕಾಗಿ ಧನ್ಯವಾದ ತಂದೆ. ಹೌದಪ್ಪ ತಂದೆ, ಅಲ್ಪರು ಅಯೋಗ್ಯರು ಆದಂತ ನಮ್ಮ ಲೋಕದಿಂದ ಆಯ್ದುಕೊಂಡು ನೀನು ಮಾಡಿದ ಸಂಕಲ್ಪದಲ್ಲಿ ನಮ್ಮೆಲ್ಲರಿಗೂ ಒಂದು ಪಾಲನ್ನು ಕೊಟ್ಟು ತಂದೆ ಇದುವರೆಗೆ ಸತ್ಯದಲ್ಲಿ ನಡೆಸಿದಕ್ಕಾಗಿ ಧನ್ಯವಾದ ತಂದೆ. ಇನ್ನೂ ಹೆಚ್ಚೆಚ್ಚಾಗಿ ನಿಮ್ಗೆ ನೆಚ್ಚಿಕೆಯಾಗಿ ಜೀವಿಸುವಾಗಿ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಇವತ್ತಿನ ಕೂಟದಕ್ಕಾಗಿ ಇನ್ನು ಯಾವ ಸೋದರ ಬರ್ಬೇಕಾಗಿದೆ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವ ಹಾಗೆ ಸಹಾಯ ಮಾಡು ತಂದೆ. ನಿನ್ನ ವಾಕ್ಯವನ್ನು ತಿಳಿಸುವಂತಹ ಸೋದರಿಗೋಸ್ಕರ ಸಹ ಬೇಕು ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ತಿಳಿಸುವ ಹಾಗೆ ತಂದೆ ಸಹಾಯ ಮಾಡು ತಂದೆ. ಆ ವಾಕ್ಯವನ್ನು ನಾವು ಕೇಳಿ ನಿಮ್ಗೆ ಮೆಚ್ಚುಗೆಯಾಗಿ ಜೀವಿಸುವ ಹಾಗೆ ತಂದೆ ನಮ್ಮೆಲ್ಲರಿಗೆ ಸಹಾಯ ಮಾಡು ತಂದೆ. ಆದಾದರೆ ಆದಿಯಿಂದ ಅಂತ್ಯದವರೆಗೆ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ಕೂಟವನ್ನು ಸಹ ತಂದೆ ನಡೆಸಿಕೊಡು. ಇದುವರೆಗೆ ನನ್ನ ಪ್ರಾರ್ಥನೆ ಕೇಳಿದಕ್ಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತ ನಾಮದಲ್ಲಿ ಬಿಡ್ತೇನೆ ತಂದೆ, ಆಮೇನ್. ಆಮೇನ್. ಥ್ಯಾಂಕ್ ಯು. ಪ್ರೀತಿಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ಈ ಒಂದು ಸಮಯದಲ್ಲಿ ದೇವರು ಮತ್ತೊಂದು ದಿನವನ್ನು ಕೊಟ್ಟು ದೇವರ ವಾಕ್ಯವನ್ನ ಕೆಲವಂತ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಓಕೆ, ನನ್ನ ಸ್ಕ್ರೀನ್ ಕಾಣಿಸ್ತಾ ಇದೆ ನಿಮ್ಗೆ? ಸ್ಕ್ರೀನ್ ಕಾಣಿಸ್ತಾ ಇದೆಯಾ? ಹಾಗಾಗಿ ಈ ಒಂದು ಸಮಯದಲ್ಲಿ ಕೂಡ ದೇವರ ಮಕ್ಕಳು ನಾವು ನೋಡ್ತಿರುವಂತಹ ರೋಮಪುರದವರಿಗೆ ಬರುವಂತಹ ಪತ್ರಿಕೆ 8ನೇ ಅಧ್ಯಾಯವನ್ನ ನೋಡ್ತಾ ಇದೀವಿ. ಎಷ್ಟನೇ ಭಾಗ ನೋಡ್ಬೇಕಾಗಿದೆ? 67. 67. ಓಕೆ, ಲಾಸ್ಟ್ ನಾವು ನೋಡಿದಂತ ವಾಕ್ಯ ಯಾವ್ದು ನೋಡಿ? ಸಾರಿ, 68 brother. 68. ಓಕೆ, ಯಾವ ವಾಕ್ಯವನ್ನ ನೋಡಿದ್ವಿ? ಯಾವ್ದು ನೋಡ್ಬೇಕಾಗಿದೆ? 8ನೇ ಅಧ್ಯಾಯ 17ನೇ ವಚನ ಬ್ರದರ್. ವಚನದಿಂದ ಓದ್ಬೇಕು. 8ನೇ ಅಧ್ಯಾಯ 17ನೇ ವಚನ. ಓಕೆ, ಹೌದನು? 8ನೇ ಅಧ್ಯಾಯ 17ನೇ ವಚನ. ಹೋದ್ರಿ. ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು. ಹೇಗಂದರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗುವೆವು. ಓಕೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸೊ ಲಾಸ್ಟ್ ಒಂದು ಸಮಯದಲ್ಲಿ ನಾವು ನೋಡ್ಬೇಕಾದಂತ ಒಂದು ವಿಷಯ ಏನಪ್ಪಾ ಅಂದ್ರೆ 8ನೇ ಅಧ್ಯಾಯ 16ನೇ ವಾಕ್ಯವನ್ನು ನೋಡಿದ್ವಿ. ಅಂದ್ರೆ ನಾವು ದೇವರ ಮಕ್ಕಳಾಗಿದ್ರು ಎಂಬುದಕ್ಕೆ ಪವಿತ್ರ ಆತ್ಮನೇ ನಮ್ಮ ಆತ್ಮದೊಂದಿಗೆ ಸಾಕ್ಷಿ ಹೇಳುತ್ತಾನೆ. ದೇವರ ಮಕ್ಕಳು ನಾವು ಇವತ್ತು ದೇವರ ಮಕ್ಕಳಾಗಿದ್ದೇವೆ ಅನ್ನುವಂಥ ವಿಷಯವನ್ನ ನಾವು ಕೆಲವೊಂದು ವಿಷಯಗಳನ್ನ ಅರ್ಥ ಮಾಡ್ಕೊಂಡಿದ್ವಿ. ಕೆಲವೊಂದು ಸಮಯದಲ್ಲಿ ಏನೋ ಒಂದು ಸಮಸ್ಯೆ ಅಂದ್ರೆ ನಮ್ಗೆ ದೇವರ ವಾಕ್ಯಗಳು ತುಂಬಾ ಮನದಟ್ಟಾಗಿರುತ್ತೆ. ಇಂಥ ವಾಕ್ಯಗಳೆಲ್ಲ ತುಂಬಾ ಸರಿ ಕೇಳಿರ್ತೀವಿ, ಆದ್ರೆ ಅದಕ್ಕೆ ಒಳಗಿನ ಒಂದು ವಿಷಯವನ್ನ ನಾವು ಅಷ್ಟಾಗಿ ಗ್ರಹಿಸ್ಕೊಂಡಿರಲ್ಲ. ವಾಕ್ಯ ನೋಡಿದ ತಕ್ಷಣ ಏನ್ ಅನ್ಸ್ಬಿಡುತ್ತೆ, ಇದು ಕೇಳಿರುವಂತ ವಾಕ್ಯ, ಇದು ನನಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಲವಾರು ಬಾರಿ ನಾವು ಕೆಲವೊಂದು ವಿಷಯ ಏನಪ್ಪಾ ಅಂದ್ರೆ, ಹೌದು ಕ್ರಿಸ್ತನೊಂದಿಗೆ ಬಾಧೆಯನ್ನು ಅನುಭವಿಸಿದ್ರೆ ಕ್ರಿಸ್ತನೊಂದಿಗೆ ಆಳ್ವಿಕೆ ಮಾಡ್ತೀವಿ, ಅದು ಗೊತ್ತಿರುವಂತ ವಿಷಯ. ಆದ್ರೆ ಜೀವನದಲ್ಲಿ ಅದನ್ನ ಅಳವಡಿಸ್ಬೇಕಾದ್ರೆ ಅಲ್ಲೇ ಪ್ರಶ್ನೆ ನಮ್ಗೆ ಬರೋದು, ನಿಜವಾಗ್ಲೂ ನಾವು ಬಾಧೆಗಳನ್ನ ಅನುಭವಿಸಲಿಕ್ಕೆ ಸಿದ್ಧರಾಗಿದ್ದೀವಿ ಅಂದ್ಬಿಟ್ಟು. ಯಾರಿಗೂ ಬಾಧೆ ಬೇಕಾಗಿಲ್ಲ, ಕರೆಕ್ಟ್ ಅಲ್ವಾ? ಬಾಧೆಗಳನ್ನ ಸಂಕಷ್ಟಗಳನ್ನ ಅನುಭವಿಸೋದಕ್ಕೆ ಯಾರು ಸಿದ್ಧರಿಲ್ಲ. ಬಟ್ ಇಲ್ಲಿ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ. ಕರೆಕ್ಟ್. ಏನಪ್ಪ ಬಾಧ್ಯರಾಗಿದ್ದೇವೆ? ಇಲ್ಲಿ ಬಾಧ್ಯರು ಅನ್ನುವಂತ ಈ ಪದದ ಅರ್ಥವೇನು? ನೀವು ಇಂಗ್ಲಿಷ್ ಅಲ್ಲಿ ನೋಡ್ಬೇಕಾರೆ if children of children then heirs ಅಂತ ಹೇಳ್ತಾ ಇದೆ. heirs of God. heirs ಅಂತ ನೋಡ್ಬೇಕಾದ್ರೆ ಆ ಒಂದು ಪದದ ಅರ್ಥ ಕ್ಲೆರೆನೋಮಸ್ ಅನ್ನುವಂಥ ಗ್ರೀಕ ಪದವನ್ನ ಅಲ್ಲಿ ಯೂಸ್ ಮಾಡಿದ್ದಾರೆ.
ಅಂದ್ರೆ ಅದರ ಒಂದು ಸರಿಯಾದ ಅರ್ಥ ಏನ್ ಬರ್ತೀವಿ ಅಂದ್ರೆ, ಒಬ್ಬರಿಗೆ ಸ್ವಂತವಾದದ್ದು ಎಲ್ಲವೂ ಇನ್ನೊಬ್ಬರಿಗೆ ಸ್ವಂತವಾಗುತ್ತೆ ಅನ್ನುತ್ತದೆ. ಫಾರ್ ಎಕ್ಸಾಂಪಲ್, ತಂದೆ ತಾಯಿಯಂದ್ರು ಎಷ್ಟೋ ಆಸ್ತಿಗಳನ್ನ, ಮನೆಯನ್ನ, ಏನ್ ಬೇಕಾದ್ರೂ ಇಟ್ಟಿರ್ಬೋದು. ಅವರು ದಾನ ಧರ್ಮ ಬೇಕಾದ್ರೂ ಮಾಡ್ಬೋದು. ಆದ್ರೆ ತಮ್ಮ ಎಲ್ಲ ಆಸ್ತಿಗಳನ್ನ ಯಾರಿಗೆ ಕೊಟ್ಟೋಗ್ತಾರೆ ಅಂದ್ರೆ, ತಮ್ಮ ಮಕ್ಕಳಿಗೆ ಕೊಟ್ಟೋಗಲ್ವೋ, ಆ ಹಕ್ಕು, ಅದನ್ನ ಅನುಭವಿಸುವಂತ ರೈಟ್ಸ್ ಯಾರಿಗಿರುತ್ತಂತೆ? ಆ ಮಕ್ಕಳಿಗೆ, ತಮ್ಮ ಮಕ್ಕಳಿಗೆ ಇರುತ್ತೆ. ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಪ್ರಪಂಚದಲ್ಲಿ ಹುಟ್ಟಿ ಬದುಕಿ ಏನಾದ್ರೂ ಒಂದು ಭೂಮಿಯಲ್ಲಿ ಗಳಿಸಿ ಏನಾದ್ರೂ ತನ್ನ ಮಕ್ಕಳಿಗೆ ಕೊಟ್ಟಾಗ್ಬೇಕಂದ್ಬಿಟ್ಟು ಎಲ್ಲರೂ ಕೂಡ ಬಯಸ್ತಾ ಇರ್ತಾರೆ ಅಲ್ವಾ? ಒಳ್ಳೆ ಪ್ಯಾರೆಂಟ್ಸ್ ಅಂತ ಕರೆಯೋದು. ಏನಾದ್ರೂ ದುಡಿಬೇಕು, ಇಲ್ಲ ನಮ್ಮ ಆಸ್ತಿ ಇರ್ಬೋದು, ನಮ್ಮ ತಂದೆ ತಾಯಂದ್ರ ಆಸ್ತಿ ಇರ್ಬೋದು, ಒಟ್ನಲ್ಲಿ ನಮ್ ಬಂದಿರುವಂತ ಆಸ್ತಿನ ಮಕ್ಕಳಿಗೆ ಕೊಟ್ಟೋಗುವಂಥದ್ದು. ಅಲ್ಲಿ ಯಾರೊಬ್ರು ಮಕ್ಕಳಿಗೋಸ್ಕರ ಏನು ಇಡಲ್ವೋ ಅಂತವ್ರನ್ನ ಲೋಕ ನೋಡೋದು ಬೇರೆ ರೀತಿ ನೋಡುತ್ತೆ ಅಲ್ವಾ? ಒಂದು ಸರಿಯಾದ ಪೋಷಕರಾಗಿರಲ್ಲ, ಅವರು ಸರಿಯಾದ ಹೆತ್ತವರಾಗಿರಲ್ಲ, ಮಕ್ಕಳಿಗೆ ಏನೂ ಇಲ್ದೆ ಹೋಗಿದಾರೆ, ಒಂದು ಆಸ್ತಿ ಇರಲ್ಲ, ಏನು ಇರಲ್ಲ, ಅವರ ಜೀವನ ಪೂರ್ತಿ ಕಷ್ಟದಲ್ಲೇ ಹೋಗಿರುತ್ತೆ. ಇನ್ನು ಅವರು ಸಾಯುವಂತ ಸನ್ನಿವೇಶ ಬಂದಾಗ ಮಕ್ಕಳನ್ನು ಕೂಡ ಏನ್ ಮಾಡಿರ್ತಾರೆ, ಹಾಗೆ ನಿರ್ಗತಿಕರಾಗಿ ಅವ್ರು ಏನ್ ಮಾಡ್ತಾರೆ, ಬಿಟ್ಟಿರ್ತಾರೆ ಕೆಲವೊಂದು ಟೈಮಲ್ಲಿ. ಇದೆಲ್ಲ ಪ್ರಪಂಚದಲ್ಲಿ ನೋಡ್ಬೋದು. ಏನು ಕೂಡ್ಸಿ ಇಟ್ಟಿರಲ್ಲ ಅವ್ರ ಮಕ್ಕಳಿಗೆ. ಆದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಮಕ್ಕಳಿಗೋಸ್ಕರ ಹಲವಾರು ವಿಷಯವನ್ನ ಮಾಡಿ ಇಟ್ಟು ಹೋಗ್ತಾರೆ. ಉದಾಹರಣೆಯಾಗಿ ಪ್ರಪಂಚದಲ್ಲಿ ಇವತ್ತು ಕೋಟಿಯನ್ನ ಮಾಡಿ ಮಕ್ಕಳಿಗೋಸ್ಕರ ಇಟ್ಟೋಗ್ಬೋದು. ಆ ಕೋಟಿನ ದುಡಿಯೋಕೆ ಅವರು ತುಂಬಾ ಕಷ್ಟಪಟ್ಟಿರ್ಬೋದು. ಆ ಮಕ್ಕಳು ಅದನ್ನೆಲ್ಲವನ್ನು ಕೂಡ ಹಾಳು ಮಾಡಬಹುದು. ಇದು ನಿಮ್ಗೆ ಗೊತ್ತಿರುವಂತ ವಿಷಯ, ಅದರ ಬೆಲೆ ಗೊತ್ತಿಲ್ಲದೆ ಇದ್ದಾಗ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ಪ್ರಪಂಚದಲ್ಲಿ ನಾವು ಮಕ್ಕಳಿಗೋಸ್ಕರ ಇರ್ಬೋದು, ಅಲ್ಲವೇ ನಮ್ಮ ತಂದೆ ತಾಯಂದ್ರು ನಮ್ಗೆ ಕೊಟ್ಟಿರುವಂತ ಆಸ್ತಿಗಳಿರ್ಬೋದು, ಎಲ್ಲವೂ ನಶಿಸಿ ಹೋಗುವಂಥದ್ದು, ಇಲ್ಲವೇ ಅದನ್ನ ಸಂಪೂರ್ಣವಾಗಿ ನಾವು ಅನುಭವಿಸುವಂತ ಒಂದು ಏನಿರಲ್ಲ, ನಮ್ಗೆ ಆ ಶಕ್ತಿ ಕೂಡ ಇರಲ್ಲ. ಯಾವ ರೀತಿ ಇದೆ ಅಂದ್ರೆ, ಪ್ರಪಂಚ ಒಂದು ವಿಷಯ ನೀವು ತಗೊಂಡಾಗ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಂದ ಟೇಬಲ್ ಅಲ್ಲಿ ಹಲವಾರು ವಿಧವಾದಂತ ಫುಡ್ ಇದೆ, ನಾನಾ ತರದ ವೆರೈಟಿ ಫುಡ್ ಇದೆ. ಏನೋ ಒಂದು ಸುಮಾರು 40 ವೆರೈಟಿ ಡಿಫ್ರೆಂಟ್ ಫುಡ್ ಇದೆ ಅಂತ ಇಟ್ಕೊಳ್ಳಿ. ಒಬ್ಬ ಶ್ರೀಮಂತ ವ್ಯಕ್ತಿ ಊಟ ಮಾಡಕ್ ಕುತ್ಕೊಂಡಿದ್ದಾನೆ. ಅವನಿಗೆ ಏನೇನು ಆಸೆ ಪಡ್ತಾನೆ ಎಲ್ಲ ಫುಡ್ ಇದೆ, ಆದ್ರೆ ಅದನ್ನ ತಿನ್ಬಾರ್ದು ಅನ್ನೋಂತ ರೀತಿಯ ರೋಗ ಕೂಡ ಆತನ ದೇಹದಲ್ಲಿ ಇದೆ. ಶುಗರ್ ಇನ್ಯಾವುದೋ ಇದೆ, BP ಬಂದ್ರೆ ಇದನ್ನ ತಿನ್ಬಾರ್ದು, ಶುಗರ್ ಬಂದ್ರೆ ಅದನ್ನ ತಿನ್ಬಾರ್ದು ಅಂತಾರಲ್ವಾ, ಆ ತರ ತಿನ್ನೋಂಗಿಲ್ಲ ಆತನ ದೇಹದಲ್ಲಿ. ಆದ್ರೆ ಅವನೇನ್ ಮಾಡಲ್ಲ, ಅದನ್ನ ಬೇರೆಯವ್ರಿಗೂ ಕೊಡಕ್ ಇಷ್ಟಪಡಲ್ಲ. ನೋಡ್ರಿ, ಪ್ರಪಂಚದ ವಿಷಯಗಳು ಹೆಂಗಿದೆ ಅಂದ್ರೆ, ಇದೇ ಪ್ರಪಂಚದ ವಿಷಯ. ಏನಕ್ಕೆ ಎಕ್ಸಾಂಪಲ್ ಹೇಳ್ತಾ ಇದೀನಂದ್ರೆ, ಇವತ್ತು ಹಲವಾರು ಜನ ಅವರು ಅದನ್ನ ಅನುಭವಿಸಲ್ಲ, ಆದ್ರೆ ಅವ್ರ ಜೀವಂತವಾಗಿರೋರ್ಗು ಬೇರೆಯವ್ರಿಗೆ ಏನು ಕೊಟ್ಟಿರಲ್ಲ. ಈ ಪ್ರಪಂಚದಲ್ಲಿರುವಂತ ಬಾಧ್ಯಸ್ಥರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇವತ್ತು ಪ್ರಪಂಚದ ವಿಷಯಗಳು, ಹಲವಾರು ವಿಷಯಗಳು ಹಿಂಗೆ ನಡೀತಾ ಇದೆ. ಯಾರೋ ಮಾಡಿದ್ದು ಯಾರಿಗೋ ಹೋಗುತ್ತೆ, ಅನುಭವಿಸಕ್ಕೆ ಸಾಧ್ಯತೆ ಇಲ್ದಂತ ವಿಷಯ. ಆದ್ರೆ ದೇವರು ತನ್ನ ಮಕ್ಕಳಿಗೆ ಒಂದು ವಿಶೇಷ ವಾಗ್ದಾನವನ್ನ ನೀಡ್ತಾ ಇದ್ದಾರೆ. ನೀವು ಮಕ್ಕಳಾಗಿದ್ದರೆ ಬಾಧ್ಯರಾಗ್ತೀರಾ. ನಮ್ಮ ತಂದೆ, ಪರಲೋಕದ ತಂದೆ ಮಾತಾಡುವಂತ ರೀತಿ ಯಾವ ರೀತಿಯಲ್ಲಿ ಇರ್ಬೋದು ಅಂದ್ಬಿಟ್ಟು ಸ್ವಲ್ಪ ಕಲ್ಪನೆ ಮಾಡಿ ಯೋಚನೆ ಮಾಡೋಣ. ನೋಡಿ ನನ್ನ ಪ್ರೀತಿಯ ಮಕ್ಕಳೇ, ನನ್ನ ಮಗನ ಒಂದು ಹೆಜ್ಜೆ ಜಾಡನ್ನ ನೀವು ಹಿಂಬಾಲಿಸಿ, ನನ್ನ ಮಗನಿಗೋಸ್ಕರ, ನನ್ನ ಮಗನ ಹಾಗೆ ನಿಮ್ಮನ್ನ ಬೆಳೆಸೋಕೆ ಪ್ರಯತ್ನ ಪಟ್ಟು, ನನ್ನ ಜೊತೆಗೆ ಒಡಂಬಡಿಕೆ ಮಾಡಿಕೊಂಡು ಬಂದಿರುವಂತ ನಿಮ್ಮೆಲ್ರಿಗೂ ನನ್ನ ಮಗನಿಗೆ ಏನೆಲ್ಲ ಕೊಡ್ತಾ ಇದೀನೋ ಅದೆಲ್ಲ ನಿಮ್ದೆ. ಈ ಮಗನಿಗೆ ಏನಿದೆ, ಮಗನಿಗೆ ಏನಿದೆ ಅಂತ ತಗೊಂಡಾಗ, ಮಗನಿಗೇನೋ ಕೊಡೋದಲ್ಲ, ಕೊಡೋದು ನೋಡಿ, ಇದು ನಿಮ್ಗೆ, ಇದು ಅವ್ರಿಗೆ ಅಂತ ಹೇಳೋದಲ್ಲ. ಮಗನಿಗೆ ಏನಿದೆ ಅಂತ ಓದ್ ನೋಡ್ರಿ, ಕೊಲಸಿದವರಿಗೆ 1ನೇ ಅಧ್ಯಾಯ 15ನೇ ವಾಕ್ಯ ಓದ್ರಿ. ಕೊಲಸಿದವರಿಗೆ 1ನೇ ಅಧ್ಯಾಯ 15ನೇ ವಾಕ್ಯ. ಆತನು ಅದೃಶ್ಯನಾದ ದೇವರ ಪ್ರತಿರೂಪನು, ಸೃಷ್ಟಿಗೆಲ್ಲ ಜ್ಯೇಷ್ಠ ಪುತ್ರನ ಸ್ಥಾನ ಹೊಂದಿದವನು ಆಗಿದ್ದಾನೆ. ಕಂಟಿನ್ಯೂ ಮಾಡಿ ಸಿಸ್ಟರ್.
ಭೂಪರ ಲೋಕಗಳಲ್ಲಿರುವ ದೃಶ್ಯಾದೃಶ್ಯವಾದವುಗಳೆಲ್ಲವೂ ಸಿಂಹಾಸನಗಳಾಗಲಿ, ಪ್ರಭುತ್ವಗಳಾಗಲಿ, ದೊರೆತನಗಳಾಗಲಿ, ಅಧಿಕಾರಗಳಾಗಲಿ ಆತನಲ್ಲಿ ಸೃಷ್ಟಿಸಲ್ಪಟ್ಟವು. ಸರ್ವವು ಆತನ ಮುಖಾಂತರವಾಗಿಯೂ ಆತನಿಗೋಸ್ಕರವಾಗಿಯೂ ಸೃಷ್ಟಿಸಲ್ಪಟ್ಟಿತು. ಆತನು ಎಲ್ಲಕ್ಕೂ ಮೊದಲು ಇದ್ದವನು, ಆತನು ಸಮಸ್ತಕ್ಕೂ ಆಧಾರಭೂತನು. ಸಭೆಯೆಂಬ ನೋಡಿದ್ರಾ? ದೇಹಕ್ಕೆ ಓಕೆ, ಥ್ಯಾಂಕ್ ಯು. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸಮಸ್ತವು ಆತನಿಗಾಗಿ, ಆತನಿಗೋಸ್ಕರ, ಆತನಲ್ಲಿಯೇ ಸೃಷ್ಟಿಸಲ್ಪಟ್ಟಿತ್ತು. ಆತನ ಮೂಲಕ ಸೃಷ್ಟಿಸಲ್ಪಟ್ಟಿತ್ತು. ಸಮಸ್ತವು, ಸಮಸ್ತ ಅನ್ನುವಂತ ಒಂದಿದ್ರಲ್ಲಿ ಯಾವುದಾದ್ರೂ ಒಂದನ್ನ ಮಿಸ್ ಮಾಡಬಹುದಾ? ಸೂರ್ಯನ್ ಮಿಸ್ ಮಾಡಂಗಿಲ್ಲ, ಗ್ಯಾಲಕ್ಸಿ ಮಿಸ್ ಮಾಡಂಗಿಲ್ಲ, ಯಾವ ಸೃಷ್ಟಿಯನ್ನು ಕೂಡ ಮಿಸ್ ಮಾಡೋ ಹಾಗಿಲ್ಲ. ಯೋಚನೆ ಮಾಡ್ರಿ. ಈ ಸಮಸ್ತ ಕೂಡ ಯಾರ್ದು ಅಂದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನದು. ಕಲ್ಪನೆಗೆ ಎಟುಕೋದು ತುಂಬಾ ಕಷ್ಟ. ಇವತ್ತು ನಮ್ಮ ಜೀವನದಲ್ಲಿ ಒಂದು ಸ್ವಲ್ಪ ಆಸ್ತಿ ಏನೋ ಇತ್ತು ಅಂದ್ರೆ ನಮ್ಗೆ ಯೋಚನೆ ಮಾಡಿ, ನಮ್ಮ ಲೈಫಲ್ಲಿ ಜೀವನ ಆಧಾರ ಕೆಲವರಿಗೆ ಹೆಂಗಿರುತ್ತೆ ಅಂದ್ರೆ ಒಂದ್ ಮನೇನೋ ಆಸ್ತಿನೋ ಪಾಸ್ತಿನೋ ಏನೋ ಇರುತ್ತೆ ಅಂತ ಇಟ್ಕೊಳ್ಳಿ. ಏನೋ ಒಂದ್ ಕಷ್ಟ ಸನ್ನಿವೇಶದಲ್ಲಿ ಏನಾಗುತ್ತೆ ಅಂದ್ರೆ ಅದ್ರ ಕಲ್ಕೊಳ್ಳೋಂತ ಸನ್ನಿವೇಶ ಬಂದ್ಬಿಡ್ಬೋದು ಕೆಲವೊಂದ್ ಟೈಮಲ್ಲಿ. ಏನು ಇಲ್ದನು ಹೋಗ್ಬಿಡ್ಬೋದು ಕೆಲವೊಂದ್ ಟೈಮಲ್ಲಿ. ಅಂತ ಒಂದ್ ಸನ್ನಿವೇಶಗಳು ಬರುತ್ತಾ ಅಂತ ನೋಡಿದ್ರೆ, ದೇವರ ಮಕ್ಕಳಿಗೂ ಹಲವಾರು ಸಮಯದಲ್ಲಿ ದೇವರ ಮಕ್ಕಳು ಏನ್ ಮಾಡಿದ್ದಾರೆ, ದೇವರ ಸೇವೆಗೋಸ್ಕರ ಹಲವಾರು ವಿಷಯನ ತ್ಯಾಗವನ್ನು ಮಾಡಿದ್ದಾರೆ, ಬಿಟ್ಟಿದ್ದಾರೆ. ಇದ್ರೂ ಇರ್ಬೋದು, ಇಲ್ಲಾಂದ್ರೂ ಇಲ್ಲ, ಅದು ಅವ್ರವ್ರ ಮಟ್ಟಿಗೆ. ಆದ್ರೆ ಇಲ್ಲಿ ನಮಗೆ ಸಿಕ್ತಿರುವಂತ ಈ ಬಾಧ್ಯಸ್ಥಿಕೆ ಈ ಭೂಮಿ ಅಲ್ಲ, ಅದನ್ನ ಅರ್ಥ ಮಾಡ್ಕೊಳ್ರಿ. ಅದನ್ ಬಿಟ್ಟು ಇನ್ಯಾವುದೋ ಗ್ಯಾಲಕ್ಸಿಯಲ್ಲಿ ಬೇರೆ ಗ್ರಹದಲ್ಲಿ ದೇವರೇನ ಆಸ್ತಿ ಕೊಡ್ತಾರ ನಮ್ಗೆ? ಅಲ್ಲೇನೋ ಫ್ಲಾಟ್ ತಗೊಳ್ತೀವಾ? ಇವತ್ತು ಚಂದ್ರಮಂಡಲಕ್ಕೆ ಹೋಗಿ ಎಲ್ಲಾ ಬುಕ್ ಮಾಡ್ತಾ ಇದ್ರು, ಗೊತ್ತಾ ನಿಮ್ಗೆ? ಚಂದ್ರಮಂಡಲದಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರು, ಕೋಟ್ಯಾಧಿಪತಿಗಳು ಸೈಟ್ ತಗೊಳ್ತಾ ಇದಾರೆ ಅಲ್ಲಿ ಹೋಗಿ ಬರಕ್ಕೆ, ವಾಸ ಮಾಡಕ್ಕೆ. ಅದು ಫ್ಯೂಚರ್ ಟೆಕ್ನಾಲಜಿ ಅಲ್ಲ, ಮನುಷ್ಯರ ಕಲ್ಪನೆ. ಪ್ರಪಂಚದಲ್ಲಿ ತಗೊಂಡಿರುವಂತ ಆಸ್ತಿನ ಅನುಭವಿಸಕ್ಕಾಗ್ತಿಲ್ಲ ಮನುಷ್ಯರಿಗೆ. ತಗೊಂತಾರೆ, ಕೊನೆಗೆ ಯಾರಿಗೋ ಪಾಲಾಗುತ್ತೆ. ಆದ್ರೆ ಚಂದ್ರಮಂಡಲದಲ್ಲಿ ತಗೊಳ್ತಾ ಇದಾರೆ ನೋಡ್ರಿ. ಹಾಗೆ ದೇವ್ರು ನಮ್ಗೇನಾದ್ರು ಬೇರೆ ಗ್ರಹದಲ್ಲಿ ಏನಾದ್ರು ಆಸ್ತಿ ಕೊಡ್ತಾರಾ? ಕೊಡ್ಬೋದಾ ದೇವರು ಬೇರೆ ಗ್ರಹದಲ್ಲಿ? ಹಾ, ಈ ಭೂಮಿ ಬೇಡಪ್ಪ, ನಿಮ್ಮೆಲ್ರಿಗೂ ಒಂದೊಂದು ಭೂಮಿನೇ ಕೊಡ್ತೀನಿ ತಗೊಳ್ಳಿ ಅಂತ ಕೊಡ್ತಾರಾ? ಆತನ ಮಹಿಮೆಯಲ್ಲಿ ಹಾ, ಬೇರೆ ಬೇರೆ ಗ್ರಹದಲ್ಲಿ ಹೌದು, ಒಬ್ಬೊಬ್ರಿಗೆ ಒಂದ್ ಭೂಮಿ ಕೊಡಕ್ಕಾಗಲ್ವಾ ದೇವರಿಗೆ? ಒಂದೊಂದು ಭೂಮಿ ತರ ಭೂಮಿನೇ ತಗೊಳ್ರಿ ಅಂತ ಕೊಡಕ್ಕಾಗಲ್ವಾ? ಎಷ್ಟು ಮಿಲಿಯನ್ಸ್ ಆಫ್ ಗ್ಯಾಲಕ್ಸಿ ಸ್ಟಾರ್ಸ್ ಇದೆ. ಪ್ರಪಂಚದಲ್ಲಿರುವಂತ ಮನುಷ್ಯರ ಸಂತತಿಗಿಂತ ಅದಕ್ಕಿಂತ ಕೋಟ್ಯಾಂತರ ಪಟ್ಟು ಗ್ಯಾಲಕ್ಸಿಗಳೈತೆ. ಸ್ಟಾರ್ ಅಲ್ಲ, ಗ್ಯಾಲಕ್ಸಿ ಅಂದ್ರೆ ಒಂದ್ ಗ್ಯಾಲಕ್ಸಿಲಿ ಎಷ್ಟೋ ಕೋಟ್ಯಾಂತರ ನಕ್ಷತ್ರ ಬರುವಂತ ಗ್ಯಾಲಕ್ಸಿ ಎಲ್ಲ ಕೋಟ್ಯಾಂತರ ಇದೆ. ಇನ್ ದೇವ್ರು ಕೊಡಕ್ಕಾಗಲ್ವಾ ಆತರ ನಮ್ಗೆ? ಭೂಮಿಗೆ ಒಬ್ಬ ಆದಾಮ್ ಕೊಡಕ್ಕಾಗಲ್ವಾ? ಆದ್ರೆ ಅಸಾಧ್ಯವಾದ ಯಾವ್ದಿದೆ? ಯಾವುದಿಲ್ಲ, ಕರೆಕ್ಟ್. ಎಸ್. ಆದ್ರೆ ಇಲ್ಲಿ ಬಾಧ್ಯ ಅಂತ ಹೇಳ್ತಿರೋದು ಅದನ್ನೇ ಬಾಧ್ಯ ಅಂತ ಹೇಳ್ತಾ ಇದ್ದಾರ? ಒಂದ್ ವೇಳೆ ಅದೇನು ಇರಬಹುದು, ಸೈಟ್ ಕೊಡ್ಬೋದು ನಮ್ಗೆ. ಒಬ್ಬೊಬ್ಬರು ಭೂಮಿನ ಕಂಟ್ರೋಲ್ ಮಾಡೋಂತ ಇನ್ನೊಂದು ಗ್ರಹಗಳನ್ನ ಕೊಡ್ಬೋದು. ನೋಡ್ರಿ, ಈ ಪ್ರಪಂಚದಲ್ಲಿ ಭೂಮಿನ ತಗೊಂಡಾಗ ಏನ್ ರೆಸ್ಟ್ರಿಕ್ಷನ್ ಇದೆ. ಒಂದ್ ಕಡೆಯಿಂದ ಇನ್ ಕಡೆ ಹೋಗ್ಬೇಕಾದ್ರೆ ನಮ್ಗೆ ಎಷ್ಟೊಂದು ರಿಸ್ಟ್ರಿಕ್ಷನ್ ಇದೆ, ಹಣಕಾಸಿನ ವಿಷಯ ಇದೆ, ಆರೋಗ್ಯದ ಸಮಸ್ಯೆ ಇದೆ. ಯೋಚನೆ ಮಾಡ್ರಿ, ಈಗ ದೇವ್ರು ಯಾವ್ದೋ ಗ್ರಹಗಳು ಕೊಡ್ತಾರಂದ್ರೆ ಮೊದಲು ಏನ್ ಬೇಕು ನಮ್ಗೆ? ಇದೆಲ್ಲ ಅನುಭವಿಸಕ್ಕೆ ಮನುಷ್ಯನಿಗೆ, ಇಡೀ ಲೋಕವನ್ನೇ ಮನುಷ್ಯನಿಗೆ ಕೊಡ್ತಾನೆ ಅಂತ ಇಟ್ಕೊಳ್ಳಿ ದೇವ್ರು, ಇಡೀ ಭೂಮಿನ ನಿನಗೆ ಅನ್ಬಿಟ್ಟು. ಏನ್ ಬೇಕು ಅವನಿಗೆ ಅದನ್ನ ಅನುಭವಿಸಕ್ಕೆ? ಪ್ರಾಣ, ಜೀವ ಅಥವಾ ಆಯುಷ್ಯ ಅಥವಾ ಜೀವ ಬೇಕು ಬ್ರದರ್. ಲೈಫ್ ಬೇಕು, ಆರೋಗ್ಯ ಬೇಕು, ಲೈಫ್, ಪ್ರಾಣ. ಬಾಧ್ಯಸ್ಥರು ಅಂದ್ರೆ ಮೊದಲನೇದಾಗಿ ಆ ಮಕ್ಕಳು ಅನ್ನುವಂತ ವಿಷಯವನ್ನ ನಾವು ಪ್ರೂವ್ ಮಾಡ್ಬೇಕು. ನಾವು ಮಕ್ಕಳಾಗ್ತೀವಂದ್ರೆ ಆ ಒಂದು ಲೈಫ್ ನ ಪಡ್ಕೊಂಡಿರ್ತೀವಿ. ಅದೇ ಮಕ್ಕಳು ಅನ್ನೋದಕ್ಕೆ ಒಂದ್ ಸರಿಯಾದ ಒಂದು ಎವಿಡೆನ್ಸ್. ಆ ಲೈಫ್ ಪಡ್ಕೊಂಡ್ರೆ ಮಾತ್ರ ಇದೆಲ್ಲ. ಆ ಲೈಫ್ ನ ಪಡ್ಕೊಳಕ್ಕಾಗಿಲ್ಲ ಅಂದ್ರೆ, ಲೈಫ್ ಅಂದ್ರೆ ಯಾವ್ದು ಬಗ್ಗೆ ಮಾತಾಡ್ತಾ ಇದೀನಿ? ಇಮ್ಮಾರ್ಟಾಲಿಟಿ, ಅಮರತ್ವವುಳ್ಳ ಜೀವ ಅಂತ ದೇವ್ರು ನಮ್ಗೆ ಹೇಳ್ಕೊಟ್ಟಿದ್ದಾರೆ ಸತ್ಯವೇದಲ್ಲಿ ಅಲ್ವಾ? ಕ್ರಿಸ್ತನ ಸಾರೂಪ್ಯ ಅಂತ ಹೇಳಿದ್ರೆ ಆ ಲೈಫ್ ನ ನಾವು ಪಡ್ಕೊಬೇಕು. ಆ ಲೈಫ್ ಪಡ್ಕೊಂಡ್ರೆ ಮೊದಲು ನಮ್ಗೆ ಯಾರು ಸ್ವಂತ ಆಗ್ತಾರ ಗೊತ್ತಾ? ಕ್ರಿಸ್ತನು ನಮ್ಗೆ ಏನಾಗ್ತಾರೆ?
ಮದಲಿಂಗನಾಗ್ಬೇಕು. ಕರೆಕ್ಟಾ? ಹೌದು. ಮದಲಿಂಗನಾದ್ರೆ ಮಾತ್ರ ಹಸ್ಬೆಂಡ್ದೆಲ್ಲ ಹೆಂಡತಿಗೆ ಆಗುತ್ತೆ, ಇಲ್ಲಾಂದ್ರೆ ಏನು ಆಗಲ್ಲ. ಆಗಲ್ಲ ಬ್ರದರ್. ಯೋಚನೆ ಮಾಡಿ ಸರಿ, ನಾವೆಲ್ಲ ಏನಿದೀವಿ ಅಂದ್ರೆ ಗಂಡಂದ್ರು ಹೆಂಡತಿಗೆ ಏನು ಇಟ್ಟು ಹೋಗಲ್ಲ, ಹೆಂಡತಿರೋ ಏನು ಕೊಡಕ್ಕಾಗಲ್ಲ, ಆ ರೀತಿ ಲೈಫ್ ಇಲ್ಲಿ ಲೀಡ್ ಆಗ್ತಿದೆ. ದೇವ್ರ ಮಕ್ಕಳು ನಮ್ಗಿರುವಂತ ಗುರಿ ಏನಪ್ಪಾ ಅಂದ್ರೆ, ನಮ್ಮ ನಿಜವಾದ ಒಂದು ಮೊದಲಿಂಗನ ಯಾರು? ಕರ್ತನಾದ ಯೇಸು ಕ್ರಿಸ್ತನು. ಆತನಿಗೆ ಆಲ್ರೆಡಿ ಇಡೀ ಪ್ರಪಂಚ ಆತನಿಗೆ ಈಗಾಗಿದೆಯಾ. ಮೊದಲು ಅಂದ್ರೆ ಭೂಮಿಗೆ ಬರಕ್ಕಿಂತ ಮೊದಲೇ ಈ ಕೊಲಸಿದವರಿಗೆ 1ನೇ ಅಧ್ಯಾಯ 15ನೇ ವಾಕ್ಯ ಓದಿದ್ರಲ್ಲ, ಅದು ಭೂಮಿಗೆ ಬರಕ್ಕಿಂತ ಮೊದಲು ಇದ್ದಂತ ವಿಷಯವನ್ನೇ ಮಾತಾಡ್ತಿರೋದು. ಸಕಲವು ಆತನಿಗೋಸ್ಕರ ಆತನಿಗೆ ಸೃಷ್ಟಿಸಲ್ಪಟ್ಟಿತ್ತು. ಆದ್ರೆ ಭೂಮಿಗೆ ಬಂದು ಎಲ್ಲರಿಗೋಸ್ಕರ ಜೀವವನ್ನು ಕೊಟ್ಟು ಅಮರತ್ವವನ್ನು ಪಡ್ಕೊಂಡ್ರೆ ಎಷ್ಟರ ಮಟ್ಟಿಗೆ ಇರ್ಬೋದು? ಇನ್ ಯಾರಿಗಾದ್ರೂ ಸ್ವಂತವಾಗುತ್ತಾ? ಯೇಸು ಕ್ರಿಸ್ತನ್ ಬಿಟ್ಟು ಬೇರೆ ಯಾರಿಗಾದ್ರೂ ಹೋಗುತ್ತಾ ಅದು? ಯಾರಿಲ್ಲ. ಅವ್ರಿಗೆ ಇರುತ್ತೆ ಬ್ರದರ್. ಎಸ್, ಈಗ ಅವ್ರು ಯಾರು ಕೊಡ್ಬೇಕಂತ ಇಷ್ಟಪಡ್ತಾರೋ ಅವ್ರಿಗೆ ಕೊಡ್ತಾರೆ. ಕರೆಕ್ಟಾ? ನೋ ಡೌಟ್. ಅಂದ್ರೆ ಮೊದಲು ನಮ್ಗೆ ಕರ್ತನಾದ ಯೇಸು ಕ್ರಿಸ್ತನೇ ಸ್ವಂತ ಆಗ್ಬಿಟ್ರೆ ಅದ್ರಲ್ಲಿ ಮಿಕ್ಕಿದಲ್ಲಿ ಎರಡನೇ ಪ್ರಶ್ನೆನೇ ಇಲ್ಲ. ಇದು ಅವ್ರು ನಮ್ಗೆ ಇಲ್ಲಮ್ಮ ಇದನ್ನ ಮುಟ್ಬೇಡ, ಅದು ಮುಟ್ಬೇಡ, ಅದು ನಂದು, ಇದು ನಂದು ಅಂತ ಖಂಡಿತ ಮಾಡಲ್ಲ ಅಲ್ವಾ? ಈ ಪ್ರಪಂಚದಲ್ಲಿರೋರೇ ಮಾಡಕ್ ಹೋಗಲ್ಲ. ಆದ್ರೆ ಕರ್ತನಾದ ಯೇಸು ಕ್ರಿಸ್ತನ ಮೊದಲಿಂಗನ ಆಗ್ಬಿಟ್ರೆ ಅದೆಲ್ಲ ಯಾರಿಗೆ ಸ್ವಂತವಾಗುತ್ತಂದ್ರೆ, ಆ ಬಾಧ್ಯಸ್ಥೆ ಯಾರು ಅಂತಾರಂದ್ರೆ ಮೊದಲಿಂಗತಿ, ಆತನ ಶರೀರವಾಗಿರುವಂತ ಸಭೆಗೆ ಬಾಧ್ಯಸ್ಥಿಕೆ ಇರುತ್ತೆ. ಕರೆಕ್ಟಾ? ಇದು ನಮ್ಮ ಮುಂದೆ ಇಡುವಂತ ಒಂದು ಸಂತೋಷ ಅಂತ ಇಟ್ಕೊಳ್ಳಿ. ನಮ್ಮ ಮುಂದೆ ಇರುವಂತ ದೊಡ್ಡ ಸಂತೋಷ. ಯಾವಾಗ್ಲಾದ್ರೂ ಈ ರೀತಿ ಇಮೇಜ್ ಮಾಡ್ಕೊಂಡು ನೋಡ್ರಿ. ಯಾವ ರೀತಿ ಇಮೇಜ್ ಮಾಡ್ತೀರಾ? ನಮ್ಮ ಹತ್ರ ಒಂದು ಸೈಟ್ ಇರುತ್ತೆ, ಇಲ್ಲ 2 ಸೈಟ್ ಇರುತ್ತೆ. ಆದ್ರೆ ನಾವು ನಿಜವಾಗ್ಲೂ ಓಟ ಮುಗಿಸಿದ್ರೆ ದೇವರು ಒಂದು ಗ್ರಹವನ್ನೇ ನಮ್ಗೆ ಕೊಡ್ಬಹುದು ಅಂತ ಇಟ್ಕೊಳ್ಳಿ. ಅದ್ರ ಮುಂದೆ ಇದೇನಾದ್ರೂ ಈಕ್ವಲ್ ಆಗುತ್ತಾ? ಆಗಲ್ಲ. ಈ ಪ್ರಪಂಚದ ಯಾವುದೇ ವಿಷಯ, ನಾವು ಗಳಿಸುವಂತ ಯಾವುದೇ ವಿಷಯ, ಎಷ್ಟೇ ಕೋಟ್ಯಾಧಿಪತಿಯಾಗಿದ್ರು ಅಲ್ವಾ, ಆತನು ಸಾವಿರಾರು ಕೋಟಿಗಳ ಒಂದು ಒಡೆಯನಾಗಿದ್ರು ಅವನಿಗೂ ಈ ಪ್ರಪಂಚವನ್ನು ಸಂಪೂರ್ಣವಾಗಿ ಬೆಲೆ ಕೊಟ್ಟು ಕೊಂಡ್ಕೊಳ್ಳಕ್ಕೂ ಆಗಲ್ಲ, ಅನುಭವಿಸೋಕ್ಕೂ ಆಗಲ್ಲ. ಹೌದು. ನಮಗಿರುವಂತ ವಿಷಯ ಏನಪ್ಪಾ ಅಂದ್ರೆ, ಈ ಹಣ ಎಲ್ಲ ಬೇಕಾಗಿಲ್ಲ. ಹಣ ಇರೋದು ಏನಾದ್ರು ಒಂದು ಕೊಂಡ್ಕೊಳ್ಳಕ್ಕೆ. ಅದನ್ನ ಇಡೀ ಇದನ್ನ ದೇವ್ರು ನಮ್ಗೆ ಕೊಟ್ಟಿರ್ತಾರೆ. ಮೊದಲು ನಮ್ಗೆ ಕ್ರಿಸ್ತನು ಬಾಧ್ಯರಾಗ್ಬೇಕು. ಅಂದ್ರೆ ಯೇಸು ಕ್ರಿಸ್ತನು ಆತನ ಸಾರೂಪ್ಯದಲ್ಲಿ ನಾವೇನಾಗ್ಬೇಕು? ಬೆಳೆದ್ಬಿಟ್ರೆ ದೇವರ ಮಕ್ಕಳಾಗ್ತಿ. ನೋಡಿ, ಅದನ್ನೇ ವಾಕ್ಯ ಹೇಳ್ಬೇಕಾದ್ರೆ, ದೇವರಿಗೆ ಬಾಧ್ಯರು. ದೇವರಿಗೆ ಬಾಧ್ಯರು ಅಂದ್ರೆ ನನ್ನ ಮಕ್ಕಳೇ, ನನ್ನದೆಲ್ಲ ನಿಮ್ದೆ ಅಂತ ಏನ್ ಮಾಡ್ತಾರೆ? ತನ್ನ ಮಗನ ಬರ್ದಿಟ್ಟಿರೋದು. ನೆಕ್ಸ್ಟ್ ಏನಾಗುತ್ತೆ? ಕ್ರಿಸ್ತನೊಂದಿಗೆ ಬಾಧ್ಯರಾಗ್ತೀವಿ. ದೇವರಿಗೆ ಬಾಧ್ಯರು ಕ್ರಿಸ್ತನೊಂದಿಗೆ. ಅಂದ್ರೆ ಕ್ರಿಸ್ತನು ಸಭೆನು ಸೇರಿ ಇಡೀ ಒಂದು ವಿಷಯವನ್ನು ಅನುಭವಿಸುವಂತ ಒಂದು ಅವಕಾಶ, ಬ್ಲೆಸ್ಸಿಂಗ್ ಎಲ್ಲವನ್ನ ಪಡ್ಕೊಳ್ಳುತ್ತೆ. ಕರೆಕ್ಟ್ ಅಲ್ವಾ? ಹೌದು. ಇದು ನಮ್ಗೆ ಸ್ಪಷ್ಟವಾಗಿ ಗೊತ್ತಿರೋಂತ ವಿಷಯ. ಆದ್ರೆ ಕಂಡೀಷನ್ ಅಪ್ಲೈಡ್. ಒಂದು ವಿಷಯವನ್ನ ಮುಂದೆ ಇಟ್ಕೊಬೇಕು. ಇಷ್ಟು ದೊಡ್ಡ ನಾನು ಮಾತಾಡ್ತಿರೋಂಥ ವಿಷಯ ಒಂದು ಎಷ್ಟೊತ್ತಾಯ್ತು ಮಾತಾಡಿ? ಒಂದು 5 ನಿಮಿಷ 10 ನಿಮಿಷದಲ್ಲಿ ಮಾತಾಡಿದೆ. ನನ್ನ ಜೀವವನ್ನ ಮುಡುಪಾಗಿಟ್ರು ನನಗೆ 1000 ವರ್ಷಗಳು ಕೊಟ್ರು, 2000 ವರ್ಷಗಳು ಕೊಟ್ರು, ಅದನ್ನ ಪಡ್ಕೊಳಕ್ ನನ್ನ ಕೈಯಲ್ಲಿ ಆಗಲ್ಲ. ಇಡೀ ಭೂಮಿನ ನಾನು ಸಂಪಾದನೆ ಮಾಡ್ಕೊಳಕ್ ನನ್ನ ಕೈಲಂತೂ ಆಗಲ್ಲ. ಆದ್ರೆ ದೇವರು ಅದಕ್ಕಿಂತ ಶ್ರೇಷ್ಠ ವಿಷಯನ ಕೊಡ್ತಾರೆ. ಕರೆಕ್ಟ್? ಎಲ್ಲದಕ್ಕಿಂತ ಮುಖ್ಯವಾಗಿ ನಂಬೇಕಾಗಿರೋದು ನೋಡಿ, ಒಂದು ವಿಷಯ ಇದ್ರೆ ಅನುಭವಿಸೋಕೆ ಶಕ್ತಿ ಬೇಕು ಅಲ್ವಾ? ಅನುಭವಿಸೋದಕ್ಕೆ ಆರೋಗ್ಯ ಬೇಕು, ಮನಸ್ಸು ಶುದ್ಧವಾಗಿರ್ಬೇಕು, ಸಂತೋಷವಾಗಿರ್ಬೇಕು. ನಿಮ್ ಮುಂದೆ ಮುಂದೆ ಒಳ್ಳೆ ವಿಧವಾದ ಆಹಾರ ಇಕ್ಬಿಟ್ರಪ್ಪ, ತುಂಬಾ ಟೇಸ್ಟ್ ಆಗಿರೋಂಥ ಫುಡ್ ಇಕ್ಬಿಟ್ರು. ಆವಾಗ ಆ ಸಮಯದಲ್ಲಿ ನಿಮ್ಗೊಂದು ನ್ಯೂಸ್ ಬರುತ್ತೆ, ನಿಮ್ಗೆ ತುಂಬಾ ಆಪ್ತರು ಇರೋರು ಯಾರೋ ಮರಣ ಹೊಂದ್ಬಿಟ್ಟಿದ್ದಾರೆ. ಈಗೇನ್ ಮಾಡ್ತೀರಾ? ಅದನ್ನ ತಿನ್ನಕ್ಕಾಗುತ್ತಾ? ಎಷ್ಟೇ ರುಚಿಯಾಗಿದ್ರೆ ತಿನ್ನಕ್ಕಾಗುತ್ತಾ? ಆಗಲ್ಲ ಅಲ್ವಾ? ಅನುಭವಿಸುವಂತ ಒಂದು ಮನಸ್ಸು ಇರ್ಬೇಕು, ಆ ಬ್ಲೆಸ್ಸಿಂಗ್ ನ ದೇವ್ರು ಕೊಟ್ಟಿರ್ಬೇಕು, ಆರೋಗ್ಯ ಇರ್ಬೇಕು. ಇದೆಲ್ಲ ಈ ಪ್ರಪಂಚದಲ್ಲಿ ಇದ್ರೆ ಮಾತ್ರ. ಆದ್ರೆ ಯಾವುದೇ ವ್ಯಕ್ತಿ ಈ ಪ್ರಪಂಚವನ್ನು ಆ ರೀತಿ ಅನುಭವಿಸಿಲ್ಲ. ಅದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಳಿ. ಸತ್ಯವೇದದಲ್ಲಿ ಒಂದು ವಿಷಯವನ್ನು ಅನುಭವಿಸಿದಾರೆ ಅಂದ್ಬಿಟ್ಟು ಒಂದು ವ್ಯಕ್ತಿ ಬಗ್ಗೆ ಮಾತಾಡುತ್ತೆ. ಆತನಷ್ಟು ಯಾರು ಪ್ರಪಂಚವನ್ನು ಅನುಭವಿಸಿಲ್ಲ ಅಂದ್ಬಿಟ್ಟು ಯಾರಿರ್ಬೋದು? ಆತನು ಸಲ್ಮಾನ ಬ್ರದರ್. ತನ್ನ ಕಣ್ಣಿಗೆ ಪಟ್ಟದನ್ನು ಯಾವಾಗಲೂ ಮರೆ ಮಾಡಲಿಲ್ಲ, ಎಲ್ಲವನ್ನ ಅನುಭವಿಸಿದ್ದಾರೆ. ಆದ್ರೂ ಕೊನೆಗೆ ಒಂದು ಪದವನ್ನ ಪದೇ ಪದೇ ಹೇಳ್ಬಿಟ್ರು. ಏನಂದ್ರು? ವ್ಯರ್ಥ. ನೋಡ್ರಿ, ಎಲ್ಲ ಅನುಭವಿಸಿದ್ಮೇಲೆ ಏನ್ ಅನ್ಸ್ಬಿಡ್ತು? ವೇಸ್ಟ್. ಲೈಫ್ ಇಸ್ ವೇಸ್ಟ್. ಹಾಲ್ ಮಾಡ್ಕೊಂಡೆ ನನ್ನ ಲೈಫ್ನ.
ಕಳ್ಕೊಂಬಿಟ್ಟೆ. ಇಡೀ ಪ್ರಪಂಚವನ್ನೇ ನನ್ನದಾಗಿಸ್ಕೊಳ್ಳೋ ರೀತಿಯಲ್ಲಿ ನಾನು ಬದುಕಿದೆ, ಆದ್ರೆ ನನ್ನ ಲೈಫ್ ನ ವೇಸ್ಟ್. ಸೊಲೊಮನ್. ಎಸ್, ಕರೆಕ್ಟ್ ಅಲ್ವಾ? ಅದಕ್ಕೆ ನಮ್ಗೆ ಇನ್ನೊಂದು ಎಕ್ಸಾಂಪಲ್ ಬೇಕಾಗಿಲ್ಲ. ಅವ್ರಿಗಿಂತ ಇನ್ನೊಬ್ಬರು ಅದನ್ನ ನಾವು ಅನುಭವಿಸಿ ತಿಳ್ಕೊಳ್ಳೋಂತ ಅವಶ್ಯಕತೆ ಇಲ್ಲ. ಅಲ್ಲಿಂದ ಎಕ್ಸಾಂಪಲ್ ಇದೆ. ಇಡೀ ಪ್ರಪಂಚನ ಅನುಭವಿಸಿದ್ರು ಕೂಡ ಅದು ನಮ್ಗೆ ಸಂತೃಪ್ತಿಯನ್ನ ಕೊಡಲ್ಲ, ವೇಸ್ಟ್ ಅಲ್ವಾ? ಈ ಪ್ರಪಂಚದಲ್ಲಿ, ಈ ದೇಹದಲ್ಲಿ ಮನುಷ್ಯನ ಒಂದು ವಿಷಯ ಇಷ್ಟೇ. ಅದನ್ನ ದೇವ್ರ ಮಕ್ಕಳು ಜ್ಞಾನ ಉಳ್ಳವ್ರು ಅರ್ಥ ಮಾಡ್ಕೊಳ್ತಾರೆ, ಜ್ಞಾನವಿಲ್ದವ್ರು ಅರ್ಥ ಮಾಡ್ಕೊಳ್ಳಲ್ಲ. ಆದ್ರೆ ಈಗ ನಮಗೆ ಮುಂದೆ ಇಟ್ಟಿರುವಂತ ಒಂದು ವಾಗ್ದಾನ, ವಾಗ್ದಾನದ ಬಗ್ಗೆ ನಾವು ಓದ್ಬೇಕಾದ್ರೆ ವಾಕ್ಯವನ್ನು ಓದೋಣ. ವಾಗ್ದಾನದ ಬಗ್ಗೆ ನಾವು ಓದ್ರಿ 2 ಪೇತ್ರ 1ನೇ ಅಧ್ಯಾಯ 4ನೇ ವಾಕ್ಯ. ನೀವು ಲೋಕದ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವವರಾಗಬೇಕೆಂಬ ಉದ್ದೇಶದಿಂದ ದೇವರು ತನ್ನ ಪ್ರಭಾವ ಗುಣಾತಿಶಯಗಳಿಂದ ಅಮೂಲ್ಯವಾಗಿಯೂ ಉತ್ಕೃಷ್ಟವಾಗಿಯೂ ಇರುವ ವಾಗ್ದಾನಗಳನ್ನು ನಮಗೆ ದಯಪಾಲಿಸಿದ್ದಾನೆ. ನೀವು ಲೋಕದಲ್ಲಿ ದುರಾಶೆಯಿಂದುಂಟಾದ ಕೆಟ್ಟತನಕ್ಕೆ ತಪ್ಪಿಸಿಕೊಂಡು ದೈವ ಸ್ವಭಾವದಲ್ಲಿ ಪಾಲನ್ನು ಹೊಂದುವರಾಗಬೇಕೆಂದು, ಆ ಸ್ವಭಾವನ ಹೊಂದೋದಕ್ಕೆ ಈ ವಾಗ್ದಾನ ಕೊಟ್ಬಿಟ್ಟಿದೆ. ಅದರಲ್ಲಿ ಒಂದು ವಾಗ್ದಾನ, ಈ ವಾಗ್ದಾನ ಮಕ್ಕಳಾಗಿದ್ದರೆ ಬಾಧ್ಯರಾಗಿದ್ದೇವೆ, ದೇವರಿಗೆ ಬಾಧ್ಯರು, ಕ್ರಿಸ್ತನೊಂದಿಗೆ ಬಾಧ್ಯರು ಅನ್ನುವಂಥದ್ದು ವಾಗ್ದಾನವನ್ನು ಹೇಳಿದ್ದಾರೆ. ಆ ವಾಗ್ದಾನದಲ್ಲಿ ಮುಖ್ಯವಾದ ಇನ್ನೊಂದು ಭಾಗ ಏನಪ್ಪಾ ಅಂದ್ರೆ, ಹೇಗೆಂದ್ರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನಾವು ಪಾಲುಗಾರರಾಗುವುದಾದರೆ ಆತನ ಮಹಿಮೆಯಲ್ಲಿಯೂ ಪಾಲುಗಾರರಾಗಬೇಕು. ಎಷ್ಟು ಸ್ಪಷ್ಟವಾಗಿ ಮಾತಾಡ್ತಾರಲ್ವಾ ಅಪೊಸ್ತಲ ಪಾಲ್. ಕ್ರಿಸ್ತನ ಪ್ರೀತಿಯ ಸರಸ್ವತಿ ಎಷ್ಟು ಸ್ಪಷ್ಟವಾಗಿ ವಿಷಯಗಳನ್ನ ಅರ್ಥ ಮಾಡ್ಕೊಂಡಿರ್ಬೇಕು ಅಪೊಸ್ತಲ ಪಾಲ್. ನಮ್ಗೆ ಈ ವಿಷಯವನ್ನ ತಿಳಿಸ್ಬೇಕಾದ್ರೆ, ಹೌದಪ್ಪ ಕ್ರಿಸ್ತನ ಪ್ರೀತಿಯ ಸಹೋದರರೇ, ನನ್ನ ದೇವರ ಮಕ್ಕಳೇ, ಗಮನಿಸಿ, ನಿಮಗೆ ಎಲ್ಲ ಬಾಧ್ಯತೆ ಇದೆ. ಎಷ್ಟೊಂದು ದೊಡ್ಡ ಬ್ಲೆಸ್ಸಿಂಗ್ ಇದೆ ಅಂದ್ರೆ, ನಿಮ್ಮ ಮಾಂಸಿಕವಾದ ಜ್ಞಾನದಲ್ಲಿ ನೀವು ಊಹೆಗೂ ಕಲ್ಪನೆಗೂ ಎಟುಕದಂತ ವಿಷಯಗಳನ್ನ ದೇವ್ರು ನಿಮ್ ಮುಂದೆ ಇಟ್ಟಿದ್ದಾರೆ. ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಇವತ್ತು ನೀವು ಬದುಕ್ತಿರುವಂತ ನಿಮ್ಮ ಲೈಫ್ ಇರ್ಬೋದು, ನೀವು ಕಷ್ಟಪಡುವಂತ ಕಷ್ಟಗಳಿರ್ಬೋದು, ಇದೆಲ್ಲ ಅಲ್ಪ ಕಾಲ ಮಾತ್ರ, ಸ್ವಲ್ಪ ಕಾಲ ಮಾತ್ರ, ಸ್ವಲ್ಪ ಸಮಯ ಮಾತ್ರ. ಆದ್ರೆ ಅದಾದ ನಂತರ ದೇವ್ರು ನಿಮ್ಗೆ ಇಟ್ಟಿರುವಂತ ಒಂದು ವಿಷಯ ಇದೆಯಲ್ಲ, ಮಹಾ ಉನ್ನತವಾದದ್ದು. ಯಾರ ಕಣ್ಣು ನೋಡಲಿಲ್ಲ, ಯಾರ ಕಿವಿ ಕೇಳಲಿಲ್ಲ, ಯಾರ ಹೃದಯವೂ ಗ್ರಹಿಸಲಿಲ್ಲ, ಅಷ್ಟು ದೊಡ್ಡದು. ಆದ್ರೆ ಅದನ್ನ ನೀವು ಪಡ್ಕೊಬೇಕಾದ್ರೆ ಕ್ರಿಸ್ತನಿಗೆ ಸಂಭವಿಸಿದ ಬಾಧೆಗಳಲ್ಲಿ ನೀವು ಪಾಲುಗಾರರಾಗಬೇಕು. ಕಂಡೀಷನ್ ಅಲ್ವಾ? ಕಂಡೀಷನ್ ಅನ್ನೋಕ್ಕಿಂತ ಇದನ್ನ ದೇವ್ರ ಮಕ್ಕಳಲ್ಲಿ ಯಾವ ರೀತಿ ಎದು ನೋಡ್ತಾರೆ ಅಂದ್ರೆ, ಇದನ್ನ ಮಾಡ್ಬೇಕು, ಕಡ್ಡಾಯವಾಗಿ ಮಾಡ್ಬೇಕಂತ ದೇವ್ರು ಯಾವಾಗ್ಲೂ ಇರ್ತಾ ಇಲ್ಲ. ಅದನ್ನ ಅರ್ಥ ಮಾಡ್ಕೊಳ್ಳೋಣ ಫಸ್ಟ್. ಕಡ್ಡಾಯವಾಗಿ ಮಾಡ್ಬೇಕು. ಲೈಫಲ್ಲಿ ಯಾವಾಗ ಒಂದು ಕಂಪೇಲ್ ಇರುತ್ತೋ, ಒಂದು ರೂಲ್ಸ್ ಇರುತ್ತೋ, ಒಂದು ಆಜ್ಞೆ ಇರುತ್ತೋ, ಯಾರು ಮನಪೂರ್ವಕವಾಗಿ ಅದನ್ನ ಮಾಡಲ್ಲ, ಬೇರೆ ದಾರಿ ಇಲ್ಲದೆ ಮಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಎಲ್ಲೇ ಹೇಗೆ ಇರ್ಬೋದು, ಸ್ಕೂಲಲ್ಲಿ ಮಕ್ಕಳಿಗೆ ಆಟನೇ ಆಡ್ಬೇಕಂತ ಆಸೆ ಇರ್ಬೇಕಾದ್ರೆ ಪಾಠನ ತಗೊಳ್ರೆ ಅವ್ರಿಗೆ ಇಷ್ಟ ಆಗಲ್ಲ. ಅದೇ ಪಾಠವನ್ನ ಇಷ್ಟಪಡುವಂತ ಮಕ್ಕಳಿಗೆ ನೀವು ಪಾಠನ ಕೇಳ್ರಿ ಅಂತ ಹೇಳುವಂತ ಅವಶ್ಯಕತೆನೂ ಇರಲ್ಲ. ಯಾವ ವಿಷಯವನ್ನ ನಾವು ತುಂಬಾ ಪ್ರೀತಿ ಮಾಡ್ತೀವೋ ಅದಕ್ಕೆ ಬಲವಂತ ಮಾಡುವಂತ ಅವಶ್ಯಕತೆ ಇರಲ್ಲ. ಇಲ್ಲಿ ಬಾಧ್ಯರಾಗೋದನ್ನ ಪ್ರೀತಿ ಮಾಡನ್ವಾ, ಬಾಧೆಗಳನ್ನ ಅನುಭವಿಸೋದನ್ನ ಪ್ರೀತಿ ಮಾಡನ್ವಾ? ಯಾವ್ದನ್ನ ಪ್ರೀತಿ ಮಾಡೋಣ? ಬಾಧೆಗಳನ್ನ ಅನುಭವಿಸೋದನ್ನ. ಓಕೆ, ಬಾಧ್ಯರಾಗೋದ್ ಬೇಡವಾ? ಬಾಧ್ಯರಾಗಬೇಕಾದ್ರೆ ಇದನ್ನ ಅನುಭವಿಸಿದ್ರೆ ಮಾತ್ರನೇ ಬಾಧ್ಯರಾಗಕ್ಕೆ ಸಾಧ್ಯ ಆಗುತ್ತದೆ. ಎಸ್, ಎರಡನ್ನೂ ಪ್ರೀತಿ ಮಾಡೋಣ. ಆದ್ರೆ ಮುಖ್ಯವಾಗಿ ನಾವು ನೋಡಿರುವಂತ ಈ ಒಂದು ವಾಕ್ಯ ಏನು ಸ್ಪಷ್ಟತೆನ ಕೊಡ್ತಾ ಇದೆ ನಮ್ಗೆ ಹೇಳಕ್ಕೆ ಇಷ್ಟಪಡ್ತಿದೆ ಅಂದ್ರೆ, ಖಂಡಿತವಾಗ್ಲೂ ಕ್ರಿಸ್ತನನ್ನ ನೀವು ಆಸೆ ಪಟ್ಟಿದ್ದಾದ್ರೆ, ಕ್ರಿಸ್ತನನ್ನ ಪ್ರೀತಿ ಮಾಡಿದ್ದಾದ್ರೆ ಬಾಧೆ ಪಡೋದು ನಿಮ್ಗೆ ಕಷ್ಟವಲ್ಲ. ಕ್ರಿಸ್ತನೊಂದಿಗೆ ಇರೋದಕ್ಕೆ ಇಷ್ಟಪಟ್ಟಿದೆ ಆದ್ರೆ, ಆತನ ದೇವರ ಮಕ್ಕಳಾಗಿರೋದಕ್ಕೆ ನೀವು ಇಷ್ಟಪಟ್ಟಿದ್ದೆ ಆದ್ರೆ ಯಾವುದು ಕಷ್ಟವಾಗಲ್ಲ ನಿಮ್ಗೆ? ಬಾಧೆಗಳು ಪಡೋದು ಅಲ್ವಾ? ದೇವ್ರ ಮಕ್ಕಳು ನಮ್ಮ ಲೈಫಲ್ಲಿ ಕೂಡ ಇವತ್ತು ಯಾವುದೋ ಒಂದು ಕೆಲಸ ಮಾಡ್ತಾ ಇದೀವಿ ಅಂದ್ರೆ, ಯಾವುದೋ ಒಂದು ವಿಷಯನ ಇಷ್ಟಪಡ್ತಾ ಇದೀವಿ ಅಷ್ಟೇ. ನೀವು ಬೇಕಾದ್ರೆ ಹುಡುಕ್ ನೋಡಿ, ನಿಮ್ಮ ಲೈಫಲ್ಲಿ ಒಂದು ವಿಷಯ ನೀವು ಕಷ್ಟಪಡ್ತಾ ಇದ್ರ ಅಂದ್ರೆ ಇನ್ಯಾವುದೋ ನೀವು ಇಷ್ಟಪಟ್ಟಿದ್ರ, ಅದನ್ನ ಸಂತೋಷವಾಗಿ ಆ ಕಷ್ಟಪಡಕ್ ನೀವು ತ್ಯಾಗ ಮಾಡಿದಿರ ಅಂದ್ರೆ ಏನೋ ಇಷ್ಟಪಟ್ಟಿದ್ರ.
ನೋಡ್ರಿ, ಪ್ಯಾರೆಂಟ್ಸ್ ತಕೊಳ್ಳಿ, ಹೆತ್ತವರು ಕಷ್ಟಪಟ್ಟು ದುಡಿತಾ ಇರ್ತಾರೆ. ಕಾರಣ ಏನಪ್ಪಾ ಅಂದ್ರೆ ತನ್ನ ಮಕ್ಕಳು, ತನ್ನ ಕುಟುಂಬ ಸಂತೋಷವಾಗಿ ಇಷ್ಟಪಡ್ತಾ ಇದ್ದಾರೆ ಅಲ್ವಾ? ಅವ್ರು ಚೆನ್ನಾಗಿರ್ಬೇಕಂತ ಆಸೆ ಇದೆ, ಬಯಕೆ ಇದೆ. ಇದೇ ರೀತಿ ಎಕ್ಸಾಂಪಲ್ ನ ಯಾವ್ದು ಬೇಕಾದ್ರೂ ತಗೊಳ್ಬಹುದು. ಈ ರೀತಿಯಾಗಿ ದೇವ್ರ ಮಕ್ಕಳ ಒಂದು ಮುಖ್ಯವಾದ ಗುರಿ ಉದ್ದೇಶ ಏನಪ್ಪಾ ಅಂದ್ರೆ ನಮ್ಮ ಜೀವನದಲ್ಲಿ ನಾವು ಬದುಕಿ ಸಾಯೋ ದಿನಗಳು ಬರೋದ್ರೊಳಗಡೆ, ನಮ್ಮ ಮರಣದ ದಿನಗಳು ಬರೋದ್ರೊಳಗೆ ಈ ಕೆಲಸವನ್ನ ಮಾಡಿ ಮುಗಿಸ್ಬೇಕಾಗುತ್ತೆ. ಏನಪ್ಪಾ ಆ ಕೆಲಸ ಅಂದ್ರೆ ಕ್ರಿಸ್ತನೊಂದಿಗೆ ಬಾಧೆಗಳನ್ನ ಅನುಭವಿಸ್ಬೇಕು. ಇನ್ನೊಂದು ವಿಷಯವನ್ನ ನಾನು ನಿಮ್ಗೆ ಸ್ಪಷ್ಟವಾಗಿ ಹೇಳ್ತೀನಿ. ದೇವ್ರ ಮಕ್ಕಳ ವಿಷಯದಲ್ಲಿ ಬಾಧೆಗಳನ್ನ ಅನುಭವಿಸೋದಕ್ಕೆ ಬಂದಿರುವಂತ ನಾವು ಕ್ರಿಸ್ತನಿಗೆ ಸಂಬಂಧಪಟ್ಟಂತ ಬಾಧೆಗಳನ್ನ ಅನುಭವಿಸೋದಕ್ಕೆ ನಮ್ಮನ್ನ ಒಪ್ಪಿಸಿಕೊಟ್ಟ ಮೇಲೆ ಮನಪೂರ್ವಕವಾಗಿ ಆ ಬಾಧೆಗಳನ್ನ ಅನುಭವಿಸ್ತಾ ಇದ್ರೆ ಎಷ್ಟರ ಮಟ್ಟಿಗೆ ಆ ಬಾಧೆಗಳು ಅನುಭವಿಸೋದ್ರಿಂದ ನಾವು ಕ್ರಿಸ್ತನ ಸ್ವರೂಪಿನ ಬೆಳಿತೀವೋ ಅಲ್ಲಿಯವರೆಗೂ ನಮ್ಗೆ ಮರಣ ಬರೋದಿಲ್ಲ, ಡೆತ್ ಬರಲ್ಲ ಅಲ್ವಾ? ಬರ್ಬೋದು, ಬರೋ ತರ ಭಯ ಇರ್ಬೋದು, ಆದರೆ ಮರಣ ಬರಲ್ಲ. ಯಾರೊಬ್ರು ಈ ರೀತಿಯಾಗಿ ಕ್ರಿಸ್ತನಿಗೋಸ್ಕರ ಬಾಧೆಗಳನ್ನ ಅನುಭವಿಸಕ್ಕೆ ಆಸೆ ಪಟ್ಟು ಹೇಗಾದ್ರೂ ಕ್ರಿಸ್ತನ ಜೊತೆಗೆ ಇರ್ಬೇಕಂತ, ಕ್ರಿಸ್ತನ ಮೇಲಿರುವಂತ ಪ್ರೀತಿಗೋಸ್ಕರ ಈ ಬಾಧೆಗಳನ್ನ ಲೆಕ್ಕಿಸದೆ ಕಷ್ಟಪಡ್ತಾರೋ ಅವ್ರಿಗೆ ಏನಾಗಲ್ಲ, ದೇವರು ನಿಗದಿ ಮಾಡಿದಂತ ಸಮಯಕ್ಕಿಂತ ಮೊದಲು ಮರಣ ಆಗಲ್ಲ, ಆ ಬಾಧೆಗಳನ್ನ ಅನುಭವಿಸ್ತಾರೆ. ಇದಕ್ಕೆ ನಮ್ಮ ಅಪೋಸ್ತಲ ಪಾಲ್ ಒಂದು ಎಕ್ಸಾಂಪಲ್. ಅವರೊಂದು ಮಾತಿನ ಹೇಳಿದ್ರು. 2 ಕೊರಿಂಥದವರಿಗೆ 4ನೇ ಅಧ್ಯಾಯ 10ನೇ ವಾಕ್ಯ ಹೋದ್ರಿ. 2 ಕೊರಿಂಥದವರಿಗೆ 4ನೇ ಅಧ್ಯಾಯ 10ನೇ ವಾಕ್ಯ. ಯೇಸುವಿನ ಜೀವವು ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಯೇಸುವಿನ ಮರಣಾವಸ್ಥೆಯನ್ನು ನಾವು ಯಾವಾಗಲೂ ದೇಹದಲ್ಲಿ ಅನುಭವಿಸುತ್ತಾ ತಿರುಗಾಡುತ್ತೇವೆ. ಏನಂತಿದ್ರೆ, ಯೇಸುವಿನ ಜೀವ ನಮ್ಮ ದೇಹದಲ್ಲಿ ಉಂಟೆಂದು ತೋರಿ ಬರುವುದಕ್ಕಾಗಿ ಕರ್ತನಾದ ಯೇಸುವಿನ ಮರಣವನ್ನು ನಾವು ಯಾವಾಗಲೂ ದೇಹದಲ್ಲಿ ಹೊರುತ್ತಾ ಇದ್ದೇವೆ. ಅಂದ್ರೆ ಆ ಮರಣವನ್ನು ಅನುಭವಿಸ್ತಾ ಇದ್ದೇವೆ. ಏನ್ ಮರಣಪ್ಪ ಅನುಭವಿಸಿದ್ರು? ಯೇಸು ಕ್ರಿಸ್ತನ ಮರಣ. ಯೇಸು ಕ್ರಿಸ್ತ ಶಿಲುಬೆಯಲ್ಲಿ ಸತ್ರು. ಇವ್ರೇನ್ ಮರಣ ಅನುಭವಿಸಿದ್ರು? ಇವ್ರೇನ್ ಮರಣ ಅನುಭವಿಸಿದ್ರು? ಶಿಲುಬೆಯಲ್ಲಿ ಸತ್ರ. ಅಪೋಸ್ತಲ ಪಾಲ್ ಶಿಲುಬೆಯಲ್ಲಿ ಮರಣ ಹೊಂದಿದ್ರಾ? ಹೊಂದಿಲ್ಲ. ಛೇದನ ಮಾಡಲ್ಪಟ್ಟ ಯೇಸುವಿನ ಮರಣ ಅಂತ ಯಾಕೆ ಹೇಳ್ತಾ ಇದ್ರೆ? ಅಷ್ಟೇ ಕಷ್ಟಗಳನ್ನು ಬಾಧೆಗಳಲ್ಲಿ ಇವ್ರು ಪಾಲ್ ತೆಗೆದುಕೊಂಡಿದ್ರೆ ಅಂತ ಯೇಸುವಿನ ತರ ನಾನು ಮರಣವನ್ನು ಅನುಭವಿಸಿದ್ದೇನೆ ಅಂತ ಹೇಳ್ತಾರೆ. ಕರೆಕ್ಟ್ ಪಾಯಿಂಟ್. ಇಲ್ಲಿ ಹೇಳ್ತಿರೋಂತ ವಿಷಯ, ಇಲ್ಲಿ ಅಪೋಸ್ತಲ್ ಪಡ್ತಿರುವಂತ ಕಷ್ಟಗಳಿರ್ಬೋದು, ಬಾಧೆಗಳಿರ್ಬೋದು, ತಾನು ಮಾಡಿದ ತಪ್ಪಿಗಾಗಿ, ತನ್ನ ಪಾಪಕ್ಕಾಗಿ ಪಡ್ತಿರುವಂತ ಕಷ್ಟಗಳು, ಬಾಧೆಗಳು ಅಲ್ಲ. ಹಾಗಾಗಿ ಯೇಸು ಕ್ರಿಸ್ತನ ಶರೀರವೆಂಬ ಸಭೆಗಾಗಿ ಹೇಗೆ ಯೇಸು ಕ್ರಿಸ್ತನ ಇಡೀ ಲೋಕಕ್ಕೋಸ್ಕರ, ಮುಖ್ಯವಾಗಿ ಸಭೆಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ರೋ, ಅದೇ ರೀತಿ ಸಭೆಗಾಗಿ ತ್ಯಾಗ ಮಾಡಿ ಹಲವು ವೇಳೆ ಹಸಿವೆಯಿಂದಲೂ, ಹಲವು ವೇಳೆ ಕಷ್ಟಗಳಿಂದಲೂ, ಅನೇಕ ಬಾರಿ ಏಟುಗಳನ್ನ ತಗೊಳ್ಳೋದ್ರ ಮೂಲಕ ಮಾತಾಡ್ತಾರಲ್ವಾ. 2 ಕೊರಿಂಥದವರಿಗೆ 11ನೇ ಅಧ್ಯಾಯದಲ್ಲಿ ಇದ್ರ ಬಗ್ಗೆ ಮಾತಾಡ್ತಾರೆ. ಇದೆಲ್ಲವನ್ನ ಕ್ರಿಸ್ತನಿಗೋಸ್ಕರ ಅನುಭವಿಸಿದ್ರು. ಅವ್ರು ಏನೋ ಕಷ್ಟಪಟ್ಟಿದ್ರಾ? ಸಂತೋಷವಾಗಿ ಅನುಭವಿಸಿದ್ರು. ತುಂಬಾ ಇಷ್ಟಪಟ್ಟಿದ್ರು ಅವರು. ಆ ಒಂದು ಅವಕಾಶ ಸಿಕ್ತಲ್ಲ. ಆ ಒಂದು ನನಗೂ ಕೂಡ ಕ್ರಿಸ್ತನೊಂದಿಗೆ ಕಷ್ಟಪಡುವಂತ ಒಂದು ಅವಕಾಶ ಸಿಕ್ತಲ್ಲ ಅಂತ ಏನ್ ಮಾಡಿದ್ದಾರೆ? ಅದನ್ನ ಸಂತೋಷದಿಂದ ಅನುಭವಿಸಿದ್ದಾರೆ. ಯಾರೋ ಅಪೋಸ್ತಲ್ ಪಾಲ್. ನೋಡಿ, ಮರಣದ ವಿಷಯವನ್ನ ಓದೋಣ, ತುಂಬಾ ಎಡಿಫಿಕೇಶನ್ ಆಗಿರುತ್ತೆ ನಮ್ಗೆ. 2 ಕೊರಿಂಥದವರಿಗೆ 11ನೇ ಅಧ್ಯಾಯ 5ನೇ ವಾಕ್ಯದಿಂದ ಓದ್ಕೊಂಡ್ಬನ್ರಿ. ಅತಿ ಶ್ರೇಷ್ಠರಾದ ಅಪೋಸ್ತಲರು ಅನ್ನಿಸಿಕೊಳ್ಳುವ ಅವರಿಗಿಂತ ನಾನು ಒಂದರಲ್ಲಾದರೂ ಕಡಿಮೆ ಆದವನಲ್ಲವೆಂದು ಎಣಿಸುತ್ತೇನೆ. ಎಲ್ಲಿಂದ ಓದ್ತೀರ ಅಂದ್ರೆ 23ರಿಂದ ಓದ್ಕೊಂಬನ್ನಿ. ಅವರು ಕ್ರಿಸ್ತನ ಸೇವಕರು, ಅವರಿಗಿಂತ ನಾನು ಹೆಚ್ಚಾಗಿ ಸೇವೆ ಮಾಡುವವನಾಗಿದ್ದೇನೆ. ಬುದ್ಧಿ ಸ್ವಾಧೀನವಿಲ್ಲದವನಾಗಿ ಮಾತನಾಡುತ್ತೇನೆ. ಆತನ ಸೇವೆಯಲ್ಲಿ ಅವರಿಗಿಂತ ಹೆಚ್ಚಾಗಿ ಪ್ರಯಾಸ ಪಟ್ಟೆನು, ಹೆಚ್ಚಾಗಿ ಸೆರೆಮನೆಯೊಳಗೆ ಬಿದ್ದೆನು, ಮಿತಿಮೀರಿ ಪೆಟ್ಟುಗಳನ್ನು ತಿಂದೆನು, ಅನೇಕ ಸಾರಿ ಮರಣದ ಬಾಯೊಳಗೆ ಸಿಕ್ಕಿಕೊಂಡೆನು. 5 ಸಾರಿ ಯಹೂದರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. 3 ಸಾರಿ ಸರ್ಕಾರದವರು ಚಡಿಗಳಿಂದ ನನ್ನನ್ನು ಹೊಡೆಸಿದರು.
ಒಂದು ಸಾರಿ ಜನರು ನನ್ನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದರು. 3 ಸಾರಿ ನಾನಿದ್ದ ಹಡಗು ಒಡೆದು ಹೋಯಿತು. ಒಂದು ರಾತ್ರಿ ಒಂದು ಹಗಲು ಸಮುದ್ರದ ನೀರಿನಲ್ಲಿ ಕಳೆದೆನು. ಆತನ ಸೇವೆಯಲ್ಲಿ ಎಷ್ಟೋ ಪ್ರಯಾಣಗಳನ್ನು ಮಾಡಿದೆನು. ನದಿಗಳ ಅಪಾಯಗಳು, ಕಳ್ಳರ ಅಪಾಯಗಳು, ಸ್ವಂತ ಜನರಿಂದ ಅಪಾಯಗಳು, ಅನ್ಯ ಜನರಿಂದ ಅಪಾಯಗಳು, ಪಟ್ಟಣದಲ್ಲಿ ಅಪಾಯಗಳು, ಕಾಡಿನಲ್ಲಿ ಅಪಾಯಗಳು, ಸಮುದ್ರದಲ್ಲಿ ಅಪಾಯಗಳು, ಸುಳ್ಳು ಸಹೋದರರಿಗೆ ಇರುವಾಗ ಅಪಾಯಗಳು ನನಗೆ ಸಂಭವಿಸಿದವು. ಅಲ್ವಾ? ಸರಸ್ವರಿಯರೇ, ಎಂತ ಒಂದು ನೋಡಿ 27ನೇ ವಾಕ್ಯನ ಓದ್ಬಿಡಿ ಅಮ್ಮ. 27ನೇ ವಾಕ್ಯ ನೋಡ್ಬಿಡಿ. ಪ್ರಯಾಸ ಪರಿಶ್ರಮ ನಡೆಸಿ ಅನೇಕ ಸಾರಿ ನಿದ್ದೆಗೆಟ್ಟು ಹಸಿವೆ ಬಾಯಾರಿಕೆಗಳು ಪಟ್ಟು ಅನೇಕ ಸಾರಿ ಉಪವಾಸವಾಗಿಯೂ ಚಳಿಯಲ್ಲಿಯೂ ವಸ್ತ್ರವಿಲ್ಲದ ಇದ್ದು ಆತನನ್ನು ಸೇವಿಸಿದ್ದೇನೆ. 28 ಓದಿ. ಇನ್ನು ಬೇರೆ ಸಂಗತಿಗಳಲ್ಲದೆ ಎಲ್ಲಾ ಸಭೆಗಳ ವಿಷಯವಾದ ಚಿಂತೆಯು ದಿನೇ ದಿನೇ ನನ್ನನ್ನು ಪೀಡಿಸುತ್ತದೆ. ಅಲ್ವರಾ? ನೋಡ್ರಿ ಕ್ರಿಸ್ತನ ಪ್ರೀತಿಯ ಸರಸ್ವರರೇ, ಇದನ್ನ ತುಂಬಾ ಸರಿ ಓದಿರ್ತೀವಿ, ನಾವು ಈ ವಿಷಯವನ್ನು ಓದಿದಾಗ ಇಷ್ಟೊಂದು ಬೇಡ ನಮ್ಮ ಲೈಫಲ್ಲಿ. ಒಂದೇ ಒಂದು ಟಾಪಿಕ್ ತಗೊಳ್ಳೋಣ. 5 ಸಾರಿ ಹೋಗಿದ್ದರಿಂದ ನನಗೆ ಒಂದು ಕಡಿಮೆ 40 ಏಟುಗಳು ಬಿದ್ದವು. ಅಂದ್ರೆ ಎಷ್ಟು ಏಟ್ ಆಯ್ತು ಸ್ವಲ್ಪ ಅಲ್ಲಿಗೆ? 5 ಸಾರಿ ಒಂದು ಕಡಿಮೆ 40 ಏಟುಗಳು ಬಿತ್ತು. 40 ಏಟುಗಳು ಬಿದ್ದವು. 39 ಇಂಟು 5 ಎಷ್ಟು ಬರುತ್ತೆ? 312 ಬ್ರದರ್. ಕರೆಕ್ಟಾ? 5 ಏಟ್ ಕಡಿಮೆ 200ಗೆ. 195 ಏಟ್ನ ಅಪೊಸ್ತಲ ಪೌಲ್ ತಗೊಂಡಿದಾರಪ್ಪ. ಬಾಧೆಗಳಿಗೆ ಎಕ್ಸಾಂಪಲ್ ನಮ್ಗೆ. ಆತನೊಂದಿಗೆ ಬಾಧೆಗಳನ್ನ ಸಹಿಸೋದಾದ್ರೆ, ಕರೆಕ್ಟಾ? ಆದ್ರೂ ಕೂಡ ಇಷ್ಟೆಲ್ಲ ಅನುಭವಿಸಿದ ಮೇಲೆ ಹೇಳುವಂತ ಮಾತೇನಿದೆ ಗೊತ್ತಾ? ಅವರು ಆತನ ಶರೀರದಲ್ಲಿ ಅಲ್ಪವಾದದನ್ನ ಆ ಮರಣದಲ್ಲಿ ಸ್ವಲ್ಪ ಭಾಗ ಮಿಗಿಲಿದಿಲ್ಲ, ಅದನ್ನ ಅನುಭವಿಸ್ತಾ ಇದ್ದೀನಿ ಅಂದ್ಬಿಟ್ಟು ಒಂದೇ ಒಂದು ಪಾಯಿಂಟ್ ತಗೊಂಡು 195 ಏಟ್ ತಗೊಂಡ್ಬಿಟ್ಟು ಹಿಂಗೆ ಹೇಳ್ತಾ ಇದ್ದೆ, ನಾನು ಏನೂ ಇಲ್ಲ, ಕನಿಷ್ಠವಾಗಿ ಸ್ವಲ್ಪ ಆದ್ರೂ ಆತನ ಬಾಧೆಗಳನ್ನ ಅನುಭವಿಸ್ಬಿಡ್ತೀನಿ ಅನ್ನೋಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇವತ್ತು ದೇವ್ರ ಮಕ್ಕಳು ದೇವರಿಗೋಸ್ಕರ, ಸತ್ಯಕ್ಕೋಸ್ಕರ ಎಷ್ಟು ಏಟುಗಳನ್ನ ತಗೊಂಡಿದ್ವಿ ನಾವು? ತಗೊಂಡಿದ್ವಾ? ಯಾರ ತಗೊಂಡಿದ್ರ ಹೇಳ್ರಿ, ನಂಗೆ ಗೊತ್ತಿಲ್ಲ. ಯಾರ ತಗೊಂಡಿದ್ರ ಸುವಾರ್ತೆಗೋಸ್ಕರ? ಇಲ್ಲ. ನಮಗೆ ಆ ರೀತಿಯಾದಂತ ಒಂದು ಪರಿಸ್ಥಿತಿ ಇಲ್ಲ. ನಮ್ ಲೈಫಲ್ಲಿ ಏಟು ತಿನ್ನುವಂತ ಪರಿಸ್ಥಿತಿ. ಅವತ್ತಿದ್ದಂತ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇತ್ತಲ್ಲ, ಅಷ್ಟು ಕಟ್ಟುನಿಟ್ಟಾದ ಯಹೂದ್ಯರ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಮಧ್ಯದಲ್ಲಿ ಸುವಾರ್ತೆ ಸರೋದು ಅಷ್ಟು ಕಷ್ಟ ಆಯ್ತು. ನಾನು 3 ಸಾರಿ ಚಡಿಗಳಿಂದ ಹೊಡೆಸಿಕೊಂಡೆನು. ಒಂದು ಸಾರಿ ನನ್ನ ಮೇಲೆ ಕಲ್ಲೆಸೆದ್ರು. ಇಂಥ ಒಂದು ಪರಿಸ್ಥಿತಿ ಇವತ್ತು ನಮಗಿಲ್ಲ. ಯಾವುದಕ್ಕಿಲ್ಲ? ಸುವಾರ್ತೆ ಹೇಳೋದಕ್ಕಾಗಲಿ, ಸಾರೋದಕ್ಕಾಗಲಿ, ಕೇಳೋದಕ್ಕಾಗಲಿ ಇಂಥ ಕಷ್ಟವಾದ ಪರಿಸ್ಥಿತಿ ಇಲ್ಲ. ಕರೆಕ್ಟಾ? ದೇವ್ರ ಮಕ್ಕಳು ಇಂಥ ಕಷ್ಟ ಅನುಭವಿಸ್ತಾರೆ. ನಾನು ಒಂದ್ಸರಿ ಪಾಂಪ್ಲೆಟ್ಸ್ ಕೊಡ್ಬೇಕಾದ್ರೆ ಯಾರೋ ಕೆಲವರು ನಮ್ಗೆ ಇದ್ ಮಾಡಿದ್ರು, ಇದು ಅದೇ ಬುಕ್ ಪಾಂಪ್ಲೆಟ್ಸ್ ಎಲ್ಲ ತಗೊಂಡ್ ತಲೆಗೆಲ್ಲ ಹೊಡೆದು ಕಳ್ಸ್ಬಿಟ್ರು. ಅದು ಬಿಗಿನಿಂಗ್ ತುಂಬಾ ವರ್ಷಗಳಿಂದ, ಒಂದು 10 ವರ್ಷಗಳ ಹಿಂದೆ. ಅದೇ ದೊಡ್ಡ ವಿಷಯ ಆಗ್ಬಿಟ್ಟಿತ್ತು ನಮ್ಗೆ. ಅದೊಂದು ತಗೊಂಡಿದ್ದೆ ಸಹಿಸಕ್ಕಾಗ್ಲಿಲ್ಲ ನಮ್ಗೆ. ನಾವೆಲ್ಲ ನಿಂತ್ಕೊಂಡು ಎಲ್ಲ ಬ್ರದರ್ಸ್ ಎಲ್ಲ ಕೊಡ್ಬೇಕಾದ್ರೆ ನಮ್ಮನ್ನ ಕರೆದ್ಬಿಟ್ಟು ಅದೇ ಒಂದು ಬುಕ್ಸ್ ಎಲ್ಲ ರೋಲ್ ಮಾಡಿ ನಮ್ಗೆ ಪಡ ಅಂತ ತಲೆ ಮೇಲೆ ಹೊಡ್ಬಿಟ್ಟು, ಹೋಗ್ರಿ ಇಲ್ಲೆಲ್ಲ ಪಾಂಪ್ಲೆಟ್ಸ್ ಕೊಡಕ್ ಹೋಗ್ಬಿಡ್ರಿ, ಯಾರು ಕೊಡಕ್ ಕೇಳಿದ್ದು, ಇಲ್ಲಿಂದ ಬಂದಿದ್ರೆ ಅಂದ್ಬಿಟ್ಟು ಕಳ್ಸ್ಬಿಟ್ರು. ಬಟ್ ಏನು ಇಲ್ಲ, ಅದನ್ನೇ ತಡೆಯಕ್ಕಾಗ್ಲಿಲ್ಲ ನಮ್ಗೆ. ಇದೇನಪ್ಪ ಅಪೊಸ್ತಲ ಪೌಲ್ ಮುಂದೆ ಏನು ಇಲ್ಲ ನಾವು, ಅಲ್ವಾ? ಅವನ ಒಂದು ಏಟು ಮುಂದೆ, ಅವ್ರು ತಗೊಂಡಿರೋಂಥ ಕಷ್ಟಗಳ ಮುಂದೆ ಏನೂ ಇಲ್ಲ. ಆತನಿಗೆ ಬಾಧೆಗಳನ್ನ ಸಹಿಸ್ಬೇಕು ಅಂದ್ರೆ, ಅವತ್ತು ಅಪೊಸ್ತಲ ಪೌಲ್ಗೆ ಇದ್ದಂತ ಪರಿಸ್ಥಿತಿಯಲ್ಲಿ ಶರೀರದಲ್ಲಿ ಅನುಭವಿಸಿದ ಕಷ್ಟಗಳು ಕೂಡ ತುಂಬಾ ದೊಡ್ಡದಾಗಿತ್ತು. ಆದ್ರೆ ಇವತ್ತು ದೇವ್ರ ಮಕ್ಕಳು ಶರೀರದಲ್ಲಿ ಅಂತ ಕಷ್ಟಗಳು ಇಲ್ದೇ ಇರ್ಬೋದು, ಮನಸ್ಸಿನಲ್ಲಿ ನಾನಾ ತರಹದ ಕಷ್ಟಗಳಿದೆ. ಅದನ್ನ ಅನುಭವಿಸಕ್ಕೆ ನಾವು ಸಿದ್ಧರಿದ್ದೇವ್ಯಾ? ಯಾಕಂದ್ರೆ ದೇವ್ರಿಗೆ ನಮ್ಗೆ ಆ ರೀತಿ ಪರ್ಮಿಟ್ ಮಾಡ್ತಾ ಇಲ್ಲ. ಯಾವ ರೀತಿ ಪರ್ಮಿಟ್ ಮಾಡ್ತಾ ಇಲ್ಲ? ಅಪೊಸ್ತಲ ಪೌಲ್ ತರ ಏಟುಗಳನ್ನ ತಿನ್ನುವಂಥದ್ದು, ಕ್ರಿಸ್ತನಿಗೋಸ್ಕರ ಕಷ್ಟಗಳನ್ನ ಅನುಭವಿಸುವಂಥದ್ದು, ಇದೆಲ್ಲವನ್ನ ಇವತ್ತು ನಮ್ಗೆ ಅನುಮತಿ ಕೊಡ್ತಾ ಇಲ್ಲ. ನಾವು ಸುಖಭೋಗವಾಗಿ ಅಂದ್ರೆ ದೇವ್ರ ಸತ್ಯವನ್ನ ಕೆಲವಂತ ವಿಷಯದಲ್ಲಿ ತುಂಬಾ ಫ್ರೀಡಮ್ ಇದೆ ನಮ್ಗೆ. ನೋಡಿ,
ಎಲ್ಲ ನೀವು ಈಚೆ ಬರ್ಬೇಕಾದ್ರೆ ಒಂದು ಬೈಬಲ್ ತಗೊಂಡು ನಡ್ಕೊಂಡು ಹೋಗ್ಬೇಕಾದ್ರೆ ಯಾರೋ ನಿಮ್ಮನ್ನ ನೋಡಿ ಎಲ್ಲಿಗೆ ಹೋಗ್ತಿದ್ದೀರಾ, ನೀವು ಕ್ರಿಸ್ಟಿಯನ್ಸಾ, ನೀವು ಸ್ವಾರ್ಥ ಸಾಡ್ತಾ ಇದ್ದೀರಾ, ಮತಾಂತರ ಮಾಡ್ತಿದ್ದೀರಾ ಅಂತ ಏನೋ ಒಡೆದು ಗಿಡ್ದು ಮಾಡುವಂತ ಒಂದು ಅವಕಾಶ ಕೂಡ ಇಲ್ದೆ ಹೋಗ್ಬಿಡ್ತೀವಿ ಇವತ್ತು ನಮ್ಗೆ. ಯಾಕೆ ಇಲ್ದೆ ಹೋಗ್ಬಿಡ್ತು? ಝೂಮ್ ಮೀಟಿಂಗ್ ಅಲ್ಲಿ ನಾವು ಕೇಳ್ತಾ ಇದ್ದೀವಿ. ನಾವು ಎಲ್ಲೂ ಹೋಗ್ಬೇಕಾಗಿಲ್ಲ, ಕುತ್ಕೊಂಡ್ ಕಡೆ ಕ್ಲಾಸ್ ಕೇಳ್ತಿದೀವಿ. ನಾವ್ ಏನಾಗ್ತಿದೀವಿ, ನಾವು ಕ್ರೈಸ್ತರ ಇಲ್ವಾ ಅಂತ ಹೊರಗಡೆ ಗೊತ್ತಾಗ್ಬೇಕಂತ ಅವಶ್ಯಕತೆ ಇಲ್ಲ. ನೋಡ್ರಿ, ಎಷ್ಟೋ ಟೆಕ್ನಾಲಜಿ ಚೇಂಜ್ ಆಗ್ತಾ ನಮ್ಮ ಪರಿಶ್ರಮಗಳು, ಕಷ್ಟಗಳು ತುಂಬಾ ಕಡಿಮೆ ಆಗ್ತಾ ಇದೆ. ಕ್ರಿಸ್ತನ ಸರಿರೇ, ಈ ಮಹಿಮೆಯಲ್ಲಿ ನಕ್ಷತ್ರ ಡಿಫ್ರೆಂಟ್ ಇರುತ್ತೆ. ಆತನ ಮಹಿಮೆಯಲ್ಲಿ ಪಾಲುಗಾರರಾಗುವ ಅಂದ್ರೆ ಪೋಸ್ಟಲ್ ಪಾಲ್ಗಿರುವಂತ ಮಹಿಮೆ ನಮ್ಗೆ ಯಾರಿಗೂ ಇಲ್ಲ. ಯಾಕಂದ್ರೆ ಅವ್ರು ಪಟ್ಟಂತ ಪ್ರಯಾಸ, ಸತ್ಯಕ್ಕೋಸ್ಕರ ಮಾಡಿದಂತ ತ್ಯಾಗ ನಮ್ಗೆ ಯಾರಿಗೂ ಇಲ್ಲ. ಆದ್ರೂ ಬಾಧೆಗಳನ್ನ ಅನುಭವಿಸೋದು ನಮ್ಗೆ ಇದೆಯಾ ಇಲ್ವಾ? ಇದೆ ಅಲ್ವಾ? ಯಾತರ ಬಾಧೆಗಳಿಲ್ಲ? ಆತರ ಬಾಧೆಗಳಿಲ್ಲ. ನೋಡಿ, ಈಗ ಓದಿದಂತ ಟಾಪಿಕ್ ಪ್ರಕಾರ ನಮ್ ಬಾಧೆಗಳಿಲ್ಲ. ಈಗ ನಾವೇ ಏಟ್ ತಿಂತೀವಿ ಅಂದ್ರೆ ಹೊಡೆಯೋರು ಯಾರು ಇಲ್ಲ ನಮ್ಗೆ. ಇರ್ಬೋದು, ಸ್ವಾರ್ಥಗೋಸ್ಕರ ಎಲ್ಲೋ ಕೆಲವರು ಬೊಯ್ಗಳ ತಗೊಂಡಿರ್ಬೋದು, ಯಾರ ಬೊಯ್ದಿರ್ಬೋದು, ನಿಂದಿಸಿರ್ಬೋದು, ಇದೆಲ್ಲ ಇರ್ಬೋದು. ಆದ್ರೆ ಅವರ ಒಂದು ಪರಿಶ್ರಮ ಕಂಪೇರ್ ಮಾಡಿದ್ರೆ ಅದು ನಡೆಯಕ್ಕೆ ಸಾಧ್ಯತೆ ಇದೆಯಾ ನಮ್ ಲೈಫ್ ಅಲ್ಲಿ ಅಂದ್ರೆ ಸಾಧ್ಯತೆ ಇಲ್ಲ. ಮತ್ತೆ ಯಾವ ತರ ಬಾಧೆ ಅನುಭವಿಸಕ್ಕೆ ಸಿದ್ಧವಾಗಿರುತ್ತೆ? ಹೆಂಗ್ ಬಾಧೆಗಳು ಅನುಭವಿಸೋದು? ಸರಿ, ಇವಾಗ ಇನ್ನೊಂದು ಪಾಯಿಂಟ್ ಇಟ್ಕೊಳ್ಳೋಣ, ನಾವು ಮೈಂಡ್ ಇಟ್ಕೊಳ್ಳೋಣ. ಬಾಧೆಗಳೀಗ ದೇವರೇ ಕೊಡ್ತಾರಾ, ಇಲ್ಲ ನಾವೇ ಆ ಬಾಧೆಗಳಿಗೆ ಒಳಪಡ್ಬೇಕಾ? ಕೆಲವು ದೇವ್ರು ನಾವು ಪರೀಕ್ಷೆ ಮಾಡಕ್ಕೆ ನಾವು ಕೆಲವು ಸತಿ ನಾವೇ ಬಾಧೆಗೊಳಗ ತಪ್ಪು ಮಾಡಿ. ಓಕೆ, ಇಲ್ಲ ನಾನ್ ಹೇಳ್ತಿರೋದು ಕ್ರಿಸ್ತನಿಗೋಸ್ಕರ. ಈಗ ನೋಡಿ, ನಾವು ತಪ್ಪು ಮಾಡಂತ ಅನುಭವಿಸೋದು ಬೇರೆ, ಅದು ಯಾವ್ದು ಟಾಪಿಕ್ ತಗೊಳ್ಳೋದು ಬೇಡ. ನಾವು ತಪ್ಪು ಮಾಡ್ತೀವಿ, ದೇವ್ರು ನಮ್ಗೆ ಯಾವ್ದು ಶಿಕ್ಷೆ ಕೊಡ್ತಾರೆ, ಅದು ಟಾಪಿಕ್ ಅಲ್ಲ. ಅದು ನಿಮ್ಗೆಲ್ಲ ಗೊತ್ತಿರೋಂಥ ವಿಷಯ, ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ನಾನು ಕ್ರಿಸ್ತನಿಗೋಸ್ಕರ ಬಾಧೆನ ಅನುಭವಿಸುವಂತ ವಿಷಯ ಬಂದಾಗ ನಾವೇ ಬಾಧೆಗಳಿಗೆ ಒಳಪಡ್ಬೇಕಾ, ಅದನ್ನ ಕ್ರಿಯೇಟ್ ಮಾಡ್ಬೇಕಾ ಅಂತ ಒಂದು ಸನ್ನಿವೇಶನ ನಾವು ಅದನ್ನ ಕ್ರಿಯೇಟ್ ಮಾಡ್ಕೊಬೇಕಾ, ಇಲ್ಲ ದೇವರೇ ನನಗೆ ಅನುಮತಿ ಮಾಡ್ತಾರ? ದೇವ್ರ ಆಗಲ್ಲ, ದೇವ್ರ ಅನುಮತಿ ಕೊಡ್ತಾರ. ನಾವು ಅದಕ್ಕೆ ಅಲ್ವಾ? ಹೌದು, ನಾವು ಅದಕ್ಕೆ ಒಳಪಡಬಾರ್ದು. ಕರೆಕ್ಟಾ? ಓಕೆ, ಈಗ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನಮ್ಮ ಕರ್ತನಾದ ಯೇಸು ಕ್ರಿಸ್ತ ತಗೊಳ್ಳೋಣ. ಯೇಸು ಕ್ರಿಸ್ತನು ಶಿಲುಬೆ ಮರಣದಲ್ಲಿ ಹೋಗೋದಿಕ್ಕೆ ಅವರೇ ಮುಂದೆ ಬಂದ್ರ, ಇಲ್ಲ ಅವರೇ ಅವ್ರನ್ನ ಇಟ್ಕೊಂಡೋಗಿ ಶಿಲುಬೆ ಮರಣದಲ್ಲಿ ಹಾಕಿದ್ರ? ಅವರೇ ಮುಂದೆ ಬಂದ್ರು. ಅವ್ರು ಹುಡುಕದಾಗ ಅವರೇ ಬರ್ತಾರೆ, ನಾನೇ ಅಂತ. ಅವ್ರು ಮರಣನ ಅನುಭವಿಸಕ್ಕೆ ಬಂದಿದ್ರಲ್ಲ ಬ್ರದರ್, ಅವ್ರು ಹೋಗ್ಕೊಂಡ ಅದಕ್ಕಾಗಿ ಬಂದಿನಿ ಅಂತ ಹೇಳಿದ್ರು. ಅವ್ರಾಗೆ ಅನುಭವಿಸದೆ ಇರ್ಬೋದಾಯ್ತಾ? ಇಲ್ಲ, ಬೇಕಾಗಿತ್ತು ಅವ್ರು. ಇಲ್ಲ, ನಾನೇನ್ ಹೇಳ್ತಾ ಇದ್ದೀನಿ, ಈಗ ಯೇಸು ಕ್ರಿಸ್ತ ಮನಸ್ಸು ಮಾಡಿದ್ದೆ ಆದ್ರೆ ಶಿಲುಬೆ ಮರಣವನ್ನು ಅನುಭವಿಸದೆ ಇರಬಹುದಾಗಿತ್ತಾ? ತಂದೆ ಚಿತ್ತಾನೇ ಇರ್ಬೇಕಲ್ಲ. ಒಂದ್ ಮಾತು ಹೇಳ್ತಾರೆ ನೋಡ್ರಿ ಯೇಸು ಕ್ರಿಸ್ತನು, ಅದ್ ಎಲ್ಲಿ ಬರುತ್ತೆ ಅಂದ್ರೆ ನೋಡೋಣ ಇರ್ರಿ. ಮತ್ತೆ 22 ಹೋದ್ರಿ ಯೋವಾನ 10ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯ. ಯೋವಾನ 10ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯ. ನನ್ನ ಪ್ರಾಣವನ್ನು ಕೊಡುತ್ತೇನೆ, ಆದರೆ ಅದರ ನಿಮಿತ್ತವಾಗಿ ತಂದೆಯು ನನ್ನನ್ನು ಪ್ರೀತಿಸುತ್ತಾನೆ. ನನ್ನ ಪ್ರಾಣವನ್ನು ಯಾರು ನನ್ನಿಂದ ತೆಗೆಯರು, ನನ್ನಷ್ಟಕ್ಕೆ ನಾನೇ ಅದನ್ನು ಕೊಡುತ್ತೇನೆ ಅಂದನು. ಅದನ್ನು ಕೊಡುವುದಕ್ಕೆ ನನಗೆ ಅಧಿಕಾರ ಉಂಟು, ಅದನ್ನು ತಿರುಗಿ ಪಡೆದುಕೊಳ್ಳುವುದಕ್ಕೆ ನನಗೆ ಅಧಿಕಾರ ಉಂಟು. ಈ ಅಪ್ಪಣೆಯನ್ನು ನನ್ನ ತಂದೆಯಿಂದ ಹೊಂದಿದ್ದೇನೆ ಅಂದನು. ಓಕೆ, ಈಗ ನಿಮ್ಗೆ ವಿಷಯ ಅರ್ಥವಾಗಿರ್ಬೋದು. ನೋಡ್ರಿ, ನನ್ನ ಪ್ರಾಣವನ್ನ ಯಾರು ತೆಗಿಯಕ್ಕಾಗಲ್ಲ, ನಾನ್ ಕೊಟ್ರೆ ಮಾತ್ರ ತಗೊಳ್ತಾರೆ. ಕರೆಕ್ಟಾ? ಅಂದ್ರೆ ಕೊಡದೇನೂ ಇರಬಹುದು, ಕೊಡ್ಲೂಬಹುದು. ಅದೆರಡು ಅಧಿಕಾರ ಯಾರ ಕೈಲಿದೆ ಈಗ? ಸರಿ, ಒಂದ್ ವೇಳೆ ಕೊಡದೆ ಹೋದ್ರೆ ಯಾರಾದ್ರೂ ಬಂದು ಅವ್ರನ್ನ ಶಿಲುಬೆಯಲ್ಲಿ ಹಾಕ್ತಾ ಇದ್ರಾ? ಇಲ್ಲ. ಶಿಲುಬೆಗೆ ಹಾಕಕ್ ಆತಿರ್ಲಿಲ್ಲ ಬ್ರದರ್. ಕರೆಕ್ಟ್ ಅಲ್ವಾ? ಅಂದ್ರೆ ಆಟಾಡುವವನ ಸಂತೋಷವಾಗಿ ಅನುಭವಿಸೋದಿಕ್ಕೆ ಮುಂದಾಗಿದ್ಯಾರೋ? ಯೇಸು ಕ್ರಿಸ್ತ. ಯೇಸು ಕ್ರಿಸ್ತನು ಎಲ್ಲಿವರೆಗೂ ಅದು ಮನಪೂರ್ವಕವಾಗಿ ಕೊಡ್ಲಿಲ್ವೋ ಅಲ್ಲಿವರೆಗೂ ಆ ಪಾತ್ರೆ ಅವತರ ಮುಂದೆ ಬರ್ಲಿಲ್ಲ. ಕರೆಕ್ಟಾ? ಹೇಗಿದ್ದರು, ತಂದೆ ನಿನ್ನ ಚಿತ್ತದ ಪ್ರಕಾರವೇ ಆಗಲಿ ಅಂತ
ಒಪ್ಪಿಸ್ಕೊಟ್ಟ ಮೇಲೆನೆ ಆ ಬಾಧೆ ಆತನಿಗೆ ಅನುಗ್ರಹಿಸಲ್ಪಡುತ್ತೆ. ಕರೆಕ್ಟಾ? ಹೌದು. ದೇವರ ವಿಷಯದಲ್ಲೂ ಬಾಧೆ ಅನುಭವಿಸೋದಕ್ಕೆ ನಮ್ಗೆ ಆಸೆ, ಆಸಕ್ತಿ, ಅದರೊಳಗೆ ಬರುವಂತ ಬಾಧೆಗಳು ಏನೇ ಆಗಿದ್ರು ಅನುಭವಿಸುವಂತ ಮನೋಭಾವನೆ ನಮ್ಮಲ್ಲಿ ಕಾಣಲ್ಪಟ್ರೆ ಮಾತ್ರ ಅಂತಹ ಬಾಧೆಗಳನ್ನ ದೇವ್ರು ಅನುಭವಿಸ್ತಾರೆ ಹೊರತು ಇಲ್ದಿದ್ರೆ ಯಾವುದೇ ಬಾಧೆಗಳನ್ನ ಅನುಭವಿಸಕ್ಕೆ ದೇವ್ರು ಇಷ್ಟಪಡಲ್ಲ. ಬಾಧೆಗಳಂದ್ರೆ ಏನಂದ್ರೆ ಕ್ರಿಸ್ತನಿಗೋಸ್ಕರ ಶ್ರಮೆಯನ್ನು ಅನುಭವಿಸುವಂತ ವಿಷಯ ಮಾತಾಡ್ತಾ ಇದ್ದೀನಿ. ಈಗ ನಾನೇನೋ ಮಾಡ್ತೀನಿ, ಏನೋ ಮಾಡ್ಕೊಂಡು ನಾನು ಪಡ್ಕೊಳ್ತೀನಿ, ನಾನು ಯಾವ್ದೋ ನನ್ ಮಿಸ್ಟೇಕ್ ಮಾಡ್ಕೊಂಡು ಕಷ್ಟಗಳನ್ನ ಅನುಭವಿಸ್ತೀನಿ, ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ನಮಗೆ ಮಹಿಮೆಯಲ್ಲಿ ಪಾಲುಗಾರಾಗೋದಕ್ಕಿರುವಂತ ಅವಕಾಶವನ್ನ ಹೊಂದಿಸಿಕೊಡುವಂತ ಬಾಧೆಗಳ ಬಗ್ಗೆ ಮಾತಾಡ್ತಾ ಇದೆ. ಆ ಬಾಧೆಗಳನ್ನ ಅನುಭವಿಸೋದಕ್ಕೆ ಯಾರಿಗ ಇಷ್ಟ ಇರ್ಬೇಕು? ನಮಗೆ ಇಷ್ಟ. ನೋಡಿ ಹೆಂಗೆ ಹೇಳ್ತಾ ಇದ್ರು. ಒಂದ್ ವೇಳೆ ಈಗ ಸುವಾರ್ತೆ ಸಾರಕ್ಕೆ ಹೋಗ್ತೀನಿ ಅಂತ ಇಟ್ಕೊಳ್ಳಿ. ಸುವಾರ್ತೆ ಸಾರಕ್ಕೆ ಹೋದ್ರೆ ನನ್ನ ಯಾರೋ ಬೈತಾರೆ, ಹೊಡಿತಾರೆ, ನನ್ಗೇನಾಗುತ್ತೆ? ಕಷ್ಟಗಳು ಬರುತ್ತೆ. ಅಯ್ಯೋ ಬೇಡಪ್ಪ, ನಾನು ಆ ಕೆಲಸ ಮಾಡಕ್ ಹೋಗಲ್ಲ, ಯಾಕಂದ್ರೆ ಅಲ್ಲಿ ಹೋಗ್ಬಿಟ್ರೆ ನನ್ನ ಯಾರೋ ಬೈದ್ ಬಿಡ್ತಾರೆ, ಯಾರನ್ನ ಮತ್ತೆ ಹೊಡೆದ್ ಬಿಟ್ರೆ, ನನಗೇನ ಕೇಳ್ಬಿಟ್ರೆ ಅಂತ ಇದ್ರೆ ಆ ಸುವಾರ್ತೆ ಸಾರುವಂತ ಕೆಲಸ ನಾನು ಮಾಡಕ್ಕಾಗುತ್ತಾ? ಇಲ್ಲ. ಮಾಡಕ. ಈಗ ನಾನೇ ನೋಡ್ತೀನಿ, ಸುವಾರ್ತೆ ಸಾರ್ಲೇಬೇಕು, ನನ್ ಹೊಡೆದ್ರೇನು ಬಡಿದ್ರೇನು, ನನ್ನ ಸಾಯಿಸಿದ್ರೆ ನನಗೇನು ಅಂತ ಇದ್ರೆ ನಾನು ಏನ್ ಮಾಡ್ತೀನಿ? ಸುವಾರ್ತೆನ ಸಾರಕ್ ಹೋಗ್ತೀನಿ. ಆಗ ದೇವ್ರು ಒಂದ್ ವೇಳೆ ನನ್ನ ತಡಿದ ಕೂಡ ಬಿಡ್ಬಹುದು, ಬಾಧೆಗಳನ್ನ ಅನುಭವಿಸಬಹುದು, ಕಷ್ಟಗಳನ್ನ ಅನುಭವಿಸಬಹುದು. ಕರೆಕ್ಟಾ? ಆದ್ರೆ ಇದೆಲ್ಲ ಏನಕ್ಕೋಸ್ಕರ, ಯಾರಿಗೋಸ್ಕರ ಅನುಭವಿಸ್ತಾ ಇದೀನಿ? ಕ್ರಿಸ್ತನಿಗೋಸ್ಕರ. ಹೌದು, ಕ್ರಿಸ್ತನ ಪ್ರೀತಿಯ ಸರಸರಿದೆ. ನಮ್ಮ ಮುಂದೆ ಬಾಧೆಗಳನ್ನ ಅನುಭವಿಸೋದಕ್ಕೆ ಹಲವಾರು ಅವಕಾಶಗಳಿದೆ. ಆ ಅವಕಾಶಗಳನ್ನ ನಾನು ತೀರ್ಮಾನ ಮಾಡದೆ, ನಾನು ನನ್ನನ್ನು ಒಳಪಡಿಸಿಕೊಡದೆ, ಆ ಬಾಧೆಗಳು ದೇವರಿಂದ ನನ್ನ ಮೇಲೆ ಅನುಮತಿ ಮಾಡಲ್ಪಡಲ್ಲ. ದೇವರು ಅದನ್ನ ಅನುಮತಿಸೋದಿಲ್ಲ. ಹಾಗೆ ಅನುಮತಿಸದೇ ಇದ್ರೆ ಆ ಕ್ರಿಸ್ತನ ಮಹಿಮೆಯಲ್ಲಿ ಪಾಲುಗಾರ ಆಗುವಂತ ಅವಕಾಶ ಕೂಡ ನಾನು ಹೊಂದ್ಕೊಳ್ಳಕ್ಕೆ ಸಾಧ್ಯತೆ ಇಲ್ಲ. ಹಾಗಾದ್ರೆ ಏನ್ ಹೇಳ್ತೀರಾ ಬ್ರದರ್? ನಾವಾಗಿ ಹೋಗಿ ಈ ಕಷ್ಟಗಳನ್ನ ಅನುಭವಿಸ್ಬೇಕಾ? ಶ್ರಮೆಗಳನ್ನ ಅನುಭವಿಸ್ಬೇಕಾ? ನಾವು ಹೋಗಿ ಇನ್ವಾಲ್ವ್ಮೆಂಟ್ ಆಗ್ಬೇಕಾ? ಇಲ್ಲ. ನಾವ್ ಏನ್ ಹೇಳ್ತಿರೋಂಥ ವಿಷಯ ಏನಪ್ಪ ಅಂದ್ರೆ, ಕ್ರಿಸ್ತನಿಗೋಸ್ಕರ, ಸತ್ಯಕ್ಕೋಸ್ಕರ, ಸುವಾರ್ತೆಗೋಸ್ಕರ ನಾವು ಕೆಲವೊಂದು ಕಾರ್ಯಗಳನ್ನ ಮಾಡೋದಕ್ಕೆ ನಮ್ಮನ್ನ ಒಪ್ಪಿಸಿಕೊಟ್ಟಾಗ ದೇವರ ಅನುಮತಿ ಪ್ರಕಾರ ನಮ್ಮಲ್ಲಿ ಕಷ್ಟಗಳು ಬಂದೇ ಬರುತ್ತೆ. ಅದನ್ನು ಸಂತೋಷವಾಗಿ ನಾವು ಅಂಗೀಕರಿಸುವವರಾಗಿರ್ಬೇಕು. ಹಾಗೆಯೇ ಅಂಗೀಕರಿಸುವಂತ ವಿಷಯ ನಮ್ಮ ಮನಸ್ಸಿನ ರೀತಿಯಿಂದ ನೋಡ್ಬೇಕಾದ್ರೆ ಎಷ್ಟರ ಮಟ್ಟಿಗೆ ನಾವು ದೇವರ ವಿಷಯಗಳಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ತೀವೋ ಅಷ್ಟರ ಮಟ್ಟಿಗೆ ಇದ್ದೇ ಇರುತ್ತೆ. ಸಿಂಪಲ್ ಆಗಿ ಸಭೆಗೆ ಹೋಗ್ತೀನಿ, ಕುತ್ಕೊಳ್ತೀನಿ, ಪಾಠ ಕೇಳ್ತೀನಿ, ಬರ್ತೀನಿ, ಅಷ್ಟೇ ಸಾಕು ಅಂತಿದ್ರೆ ಅಷ್ಟೇ ಸಾಕು. ಸೊ ಲಿಮಿಟ್ ಇಲ್ಲ. ಸತ್ಯವನ್ನ ಸಾರ್ಬೇಕು, ಜನರಿಗೆ ಹೇಳ್ಬೇಕು, ಅನೇಕರಿಗೆ ಇದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಹೋದ್ರೆ ಕಷ್ಟ ಅನುಭವ ಇದೆ. ನಾನೊಬ್ರು ಹೊಡಿಯೋದು ಬಡಿಯೋದ್ ಬಗ್ಗೆ ಮಾತಾಡ್ತಾ ಇಲ್ಲ, ಒಬ್ರು ಬೊಯ್ಯೋದ್ ಬಗ್ಗೆನೂ ಮಾತಾಡ್ತಾ ಇಲ್ಲ. ಒಂದು ಸುವಾರ್ತೆನ ಸಾರ್ಬೇಕು ಅಂದ್ರೆ ಅದರಲ್ಲಿ ನನ್ನ ಸಮಯ ಹೋಗುತ್ತೆ, ನನ್ನ ಹಣ ವ್ಯಯವಾಗುತ್ತೆ, ನನ್ನ ಶಕ್ತಿ ನನ್ನನ್ನು ಬಿಟ್ಟು ಹೋಗುತ್ತೆ. ಹಲವಾರು ರೀತಿಯಲ್ಲಿ ನಾನು ಅದನ್ನ ಮಾಡೋದಕ್ಕೆ ಸಿದ್ಧನಾಗಿರ್ಬೇಕು. ಬೇರೆ ರೀತಿಯಾದಂತ ಕಷ್ಟಗಳು ಬರ್ಬೋದು. ಕೆಲವೊಂದು ವಿಷಯಗಳನ್ನ ತ್ಯಾಗ ಮಾಡ್ಬೇಕಾಗುತ್ತೆ. ಫ್ಯಾಮಿಲಿಯಲ್ಲಿ ಕೆಲವೊಂದು ವಿಷಯನ ತ್ಯಾಗ ಮಾಡ್ಬೇಕಾಗುತ್ತೆ. ನನ್ನ ಕೆಲಸವನ್ನ ತ್ಯಾಗ ಮಾಡ್ಬೇಕಾಗುತ್ತೆ. ಏನು ಮಾಡ್ಬೇಕು? ಕಷ್ಟಗಳನ್ನ ಅನುಭವಿಸ್ತೀವ ದೇವರಿಗೋಸ್ಕರ, ಸುವಾರ್ತೆಗೋಸ್ಕರ. ಕರೆಕ್ಟಾ? ಆ ಅವಕಾಶ ಇನ್ನೂ ಇದೆ. ಅವಕಾಶ ಎಲ್ಲಿದೆ? ಹೇಗಿದೆ ಬ್ರದರ್ ಅವಕಾಶ? ದೇವರೇ ನಾನ್ ಮನೇಲಿ ಕುತ್ಕೊಂತೀನಿ, ಹೆಂಗೋ ದೇವ್ರ ನನ್ ಬಂದ್ ಕೊಡ್ಲಿ, ಅದೇ ಬರ್ಲಿ, ತಾನಿನ್ ತಾನೇ ಬರ್ಲಿ ಅಲ್ಲ. ಸತ್ಯಕ್ಕೋಸ್ಕರ, ಸ್ವಾರ್ಥೆಗೋಸ್ಕರ ನಾವು ಕೆಲವೊಂದು ವಿಷಯವನ್ನ ತ್ಯಾಗ ಮಾಡಬೇಕಾಗುತ್ತೆ. ಅದು ನಮ್ಮ ಶಾರೀರಿಕ ವಿಷಯ ಇರ್ಬೋದು, ಮನಸ್ಸಿನ ವಿಷಯ ಇರ್ಬೋದು. ಮನಸ್ಸಿನ ವಿಷಯ ಅಂದ್ರೇನು? ಮನಸ್ಸಿನ ವಿಷಯ ಅಂದ್ರೆ ಕೆಲವೊಬ್ರು ಆಡುವಂತ ಮಾತುಗಳು ಕೂಡ ನಮ್ಗೆ ಕಷ್ಟವಾಗ್ಬೋದು. ನಾವು ಒಳ್ಳೇದನ್ನ ಮಾಡಿ ಕೆಟ್ಟದನ್ನ ಕೇಳ್ಕೊಬೇಕಾಗ್ಬಹುದು. ಕೆಟ್ಟ ಒಂದು ವಿಷಯಗಳು ನಮ್ಮ ಕಿವಿಗೆ ಬೀಳ್ಬಹುದು. ನಾವು ಮಾಡಿದಂತ ಒಳ್ಳೆ ವಿಷಯಗಳಿಗೆ ಪ್ರಶಂಸೆಗೆ ಬದಲಾಗಿ ನಮ್ಮನ್ನ ನಿಂದಿಸುವಂತ ವಿಷಯಗಳೇ ಕಾಣಲ್ಪಡಬಹುದು. ಅದು ಮನಸ್ಸಿಗೆ ಕಷ್ಟವಾಗಬಹುದು. ಅಪೊಸ್ತಲ ಪಾಲ್ನ ಒಬ್ಬರು ಈ ತರ ಮಾತಾಡ್ತಿದ್ರು. ಅವನ್ ಮುಂದೆ ನೋಡಿದ್ರೆ ಏನೂ ಇಲ್ಲ, ಆಕಾರದಲ್ಲಿ ಏನಿಲ್ಲ ಆ ವ್ಯಕ್ತಿ, ಆದ್ರೆ ಬರಹಗಳು ನೋಡಿದ್ರೆ ಎಷ್ಟು ಬಲಿಷ್ಠವಾಗಿದೆ ಅನ್ನೋ ರೀತಿಯಲ್ಲಿ ನಮ್ಮನ್ನ ನಿಂದಿಸಬಹುದು, ನಮ್ಮನ್ನ ನೋಯಿಸಬಹುದು, ನಮ್ಮನ್ನ ಏನ್ ಮಾಡ್ಬೋದು ಅಂದ್ರೆ ನಿರಾಶೆಗೊಳಿಸಬಹುದು, ಆಸಕ್ತಿಹೀನರಾಗಿ ಮಾಡಬಹುದು. ಇದೆಲ್ಲ ಕೂಡ ಬಂದ್ರು ಕೂಡ ಆ ಶ್ರಮೆಯನ್ನ ಅನುಭವಿಸುವಂತ ಒಂದು ವಿಷಯದಲ್ಲಿ ನಾನು ಹಿಂದೆ ಬರದೆ, ಮುಂದಿಟ್ಟ ಕಾಲನ ಹಿಂದೆ ಹಿಡದೆ ಮುಂದೆ ಮುಂದುವರಿತೀನಿ ನೋಡ್ರಿ ಕ್ರಿಸ್ತನಿಗೋಸ್ಕರ ಇನ್ನೂ 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 ಅಂತ. ಇದು
ಕ್ರಿಸ್ತನಿಗೋಸ್ಕರ ಅನುಭವಿಸುವಂತ ಬಾಧೆಗಳಾಗಿರುತ್ತೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾನಾ ತರದ ಬಾಧೆಗಳಿದೆ, ನಾನಾ ತರದ ವಿಷಯಗಳಿದೆ. ಅದೆಲ್ಲವೂ ಕೂಡ ನಾನು ಎಷ್ಟರ ಮಟ್ಟಿಗೆ ಕ್ರಿಸ್ತನ ವಿಷಯದಲ್ಲಿ, ಸತ್ಯದಲ್ಲಿ, ಸಹೋದರಿಗೋಸ್ಕರ ನಾನು ಮಾಡುವಂತ ಒಂದು ತ್ಯಾಗದ ಮೇಲೆ ಅವಲಂಬಿತವಾಗಿರುತ್ತೆ. ಕರೆಕ್ಟ್ ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಇವತ್ತು ನಿಮ್ಮೆಲ್ಲರೂ ಸತ್ಯ ಬಂದಿದೆ ಅಂದ್ರೆ ಯಾರೋ ಒಬ್ರು ಪ್ರಯಾಸ ಪಟ್ಟಿರ್ಬೇಕಾ? ಒಬ್ರು ಬಂದು ನಿಮ್ಮ ಮನೆ ಬಾಗಿಲಲ್ಲಿ ಒಬ್ರು ಬಂದು ಸತ್ಯವನ್ನ ಹೇಳ್ತಾರೆ ಅಂತ ಇಟ್ಕೊಳ್ಳಿ. ಯಾವ ರೀತಿ ಪ್ರಯಾಸ, ಎಂತೆಂತ ಪ್ರಯಾಸಗಳನ್ನ ಅವ್ರು ದಾಟಿ ಬಂದಿರ್ತಾರೆ, ಎಂತೆಂತ ವಿಷಯಗಳನ್ನ ಅವ್ರು ಬಿಡ್ಬರ್ಬೇಕಾಯ್ತು. ಗೆಸ್ ಮಾಡಿ. ಅವರ ವೈಯಕ್ತಿಕ ವಿಷಯಗಳನ್ನ ಫಸ್ಟ್ ಅವ್ರು ತ್ಯಾಗ ಮಾಡ್ಬೇಕು. ಕರೆಕ್ಟಾ? ನಿಮಗೆ ಒಬ್ರು ಬಂದು ಸತ್ಯವನ್ನ ಹೇಳ್ಬೇಕಾದ್ರೆ ಎಲ್ಲಿಂದೆಲ್ಲ ಬಂದು ಹೇಳ್ತಾರಂದ್ರೆ ಆ ಸಮಯವನ್ನ ಅವರಿಗೋಸ್ಕರ ಉಪಯೋಗ ಮಾಡಿರ್ಬೋದು, ಸುಖಭೋಗವಾಗಿನೂ ಕಲ್ದಿರ್ಬೋದು. ಆದ್ರೆ ಆ ಆಸೆಗಳನ್ನ ನಿರಾಕರಿಸ್ಬೇಕಾಗುತ್ತೆ. ಅದನ್ನ ತ್ಯಾಗ ಮಾಡಿರ್ಬೇಕು. ಇಲ್ಲವೇ ಇನ್ನೊಂದು ರೀತಿಯಲ್ಲಿ ಅವ್ರಿಗಿರುವಂತಹ ಹಣವನ್ನ ಅವರ ಸಂತೋಷಕ್ಕೋಸ್ಕರ ಯೂಸ್ ಮಾಡಬಹುದಾಯ್ತು, ಆದ್ರೆ ಅದನ್ನ ನಿಮ್ಮ ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಬೇಕಾಗುತ್ತೆ. ಇದೆಲ್ಲ ಕೂಡ ಕ್ರಿಸ್ತನಿಗೋಸ್ಕರ ಬರುವಂತ ತ್ಯಾಗಗಳು. ಆದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಈ ರೀತಿ ಪಡುವಂತ ತ್ಯಾಗದಲ್ಲಿ ಒಳ್ಳೆ ಹೆಸರು, ಲೋಕದ ಬ್ಲೆಸ್ಸಿಂಗ್, ದೇವ್ರು ನಾನು ಇವತ್ತು ಸುವಾರ್ತೆಗೆ ಒಬ್ಬರು ಸಾರಿದ್ದೀನಿ, ನಾಳೆಯಿಂದ ನನಗೊಂದು ದೊಡ್ಡ ಆಶೀರ್ವಾದ ಬರುತ್ತಂತ ಎದುರು ನೋಡೋ ಆಗಿದೆಯಾ ಅಂದ್ರೆ ಎದುರು ನೋಡೋ ಆಗಿಲ್ಲ. ನಾನಿವತ್ತು ಸುವಾರ್ತೆ ಸಾರಿದ್ದೀನಿ, ಜನ ಎಲ್ಲ ನೋಡಿ ನನ್ನ ಹೊಗಳ್ತಾರೆ ಅಂತ ಎದುರು ನೋಡುವ ಹಾಗಿದೆ ಅಂದ್ರೆ ಎದುರು ನೋಡುವ ಹಾಗಿಲ್ಲ. ಇದಕ್ಕೆ ಆಪೋಸಿಟ್ ಆಗಿ ನಡೆಯುತ್ತೆ. ನೋಡ್ರಿ, ಇದೆಲ್ಲ ಅವಕಾಶ ಇನ್ನೂ ಕೂಡ ನಮ್ಮ ಮುಂದೆ ಇದೆ. ಯಾರಾದ್ರೂ ನಮ್ಗೆ ಅಡ್ಡಿ ಮಾಡಿದಾರಾ? ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅಡ್ಡಿ ಯಾರ ಮಾಡಿದಾರಾ? ಇಲ್ಲ. ಇನ್ನ ಸಹೋದರಿಗಳಿಗೆ ಇರುತ್ತೆ ಏನ್ ಪ್ರಶ್ನೆ ಸಹಜವಾಗಿ ಅಂದ್ರೆ, ಇದೆಲ್ಲ ಸಹೋದರರು ಮಾಡುವಂತ ಕೆಲಸ ಬ್ರದರ್, ನಾವೆಲ್ ಮಾಡಕ್ಕಾಗುತ್ತೆ, ನಾವೇನ್ ಮಾಡಕ್ಕಾಗುತ್ತೆ? ಇಲ್ಲ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಸಭೆಯಲ್ಲಿ ಸಹೋದರರ ಮಧ್ಯ ನೀವು ಬೋಧನೆ ಮಾಡ್ಬಾರ್ದು, ಅಷ್ಟೇ ನಿಮ್ಗೆ ಇರೋದು. ಯಾವುದೇ ರೀತಿಯ ಸುವಾರ್ತೆ ಸರದಿಗೆ ನಿಮ್ಗೆ ಯಾವ ಅಡ್ಡಿನೂ ಇಲ್ಲ. ಒಂದ್ ವೇಳೆ ನೀವು ಪ್ರತಿಗಳನ್ನ ಎಲ್ಲೋ ಕೊಡ್ತೀರಾ ಅಂತ ಇಟ್ಕೊಳ್ಳಿ, ಕೊಟ್ಟು ಕೂಡ ಏನ್ ಮಾಡ್ಬೋದು, ಮಾಹಿತಿ ಹೇಳ್ಬೋದು. ಇಲ್ಲ ನಿಮಗೇನ್ ಸತ್ಯ ಗೊತ್ತಿದೆ ಆ ಸತ್ಯವನ್ನ ಬ್ರದರ್ ಇರ್ಬೋದು, ಸಿಸ್ಟರ್ ಇರ್ಬೋದು, ಅಲ್ಲಿ ಕೂಡ ನೀವು ತಿಳಿಸ್ಬಹುದು, ಮಾತಾಡ್ಬೋದು. ಆದ್ರೆ ಒಂದು ಸಭೆಯಾಗಿ ಸಹೋದರ ಕೂಡ ಬರ್ಬೇಕಾದ್ರೆ ಅವ್ರ ಮುಂದೆ ಎದ್ದು ನಿಂತು ಬೋಧನೆ ಮಾಡುವಂಥದ್ದು, ಸತ್ಯ ಉಪದೇಶ ಮಾಡುವಂಥದ್ದು ನಿಮ್ಗೆ ಇಲ್ಲ. ಸಹೋದರರಿಗೆ, ಎಸ್ಪೆಷಲಿ ಸಹೋದರಿಗೆ ಬೋಧನೆ ಮಾಡುವಂತ ಅವಕಾಶ ನಿಮ್ಗಿಲ್ಲ. ಅದು ಸತ್ಯದಲ್ಲಿ ನಿರಾಕರಿಸಲ್ಪಟ್ಟಿದೆ. ಆದ್ರೆ ನನ್ನ ಅಕ್ಕಪಕ್ಕದಲ್ಲಿ ಯಾರೋ ಇದ್ರು ಕೂಡ ಸತ್ಯವನ್ನ ಸಾರಬಹುದು. ಕೆಲವೊಂದು ಟೈಮಲ್ಲಿ ಆ ರೀತಿ ಸತ್ಯವನ್ನ ಸಾರೋದ್ರಿಂದ ಅವ್ರು ನನಗೆ ಶತ್ರುಗಳು ಆಗ್ಬಹುದು. ಇದೆಯಾ ಈ ಅವಕಾಶ ನಮ್ಗಿನ್ನು? ಇದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ಅವಕಾಶ ಇದೆ. ಉಪಯೋಗ ಮಾಡ್ಕೊಳ್ಳೋದು, ಉಪಯೋಗ ಮಾಡ್ಕೊಳ್ದೇ ಇರೋದು ಅವರವರ ಕೈಯಲ್ಲಿದೆ. ಕ್ರಿಸ್ತನಿಗೋಸ್ಕರ ಬಾಧೆಗಳನ್ನ ಸವಿಸೋಕೆ ರೆಡಿ ಆಗಿದ್ದೀನಿ ಅಂದ್ರೆ ಅವಕಾಶವನ್ನು ಉಪಯೋಗ ಮಾಡ್ಬೇಕಾಗುತ್ತೆ. ಇಲ್ಲ ಬಾಧೆಗಳೆಲ್ಲ ಬೇಡ, ನಾನು ಹೀಗೆ ಇರ್ತೀನಿ ಅಂದ್ರೆ ನಮ್ಮ ಬಾಧೆಗಳಿಗೆ ನಮ್ಮ ಮನಸ್ಸಿನ ಹಾಗೆ ನಮ್ಮ ಮಹಿಮೆ ಕೂಡ ಇರುತ್ತೆ. ದೇವರು ಸುಮ್ಮನೆ ನಮ್ಗೆ ಏನ್ ಮಾಡಲ್ಲ, ದೊಡ್ಡ ಒಂದು ಬಿರುದನ್ನ ಕೊಟ್ಬಿಡಲ್ಲ. ಮಾಡ್ರಿ, 3.5 ವರ್ಷ ಯೇಸು ಕ್ರಿಸ್ತನ ಜೀವನ ಹೇಗ್ ಕಳೆದ್ರು ಅವರು? ಆ 3.5 ವರ್ಷವನ್ನ ಯೇಸು ಕ್ರಿಸ್ತನು ಇವತ್ತಿರುವಂತ ಟೆಕ್ನಾಲಜಿನ ಅವತ್ತೇ ತಂದ್ಬಿಟ್ಟಿದ್ರೆ ಆಗ್ತಾ ಇರ್ಲಿಲ್ವಾ? ಝೂಮ್ ಮೀಟಿಂಗ್, ಇಂಟರ್ನೆಟ್ ಎಲ್ಲ 2000 ವರ್ಷಗಳಿಂದ ನಾಲೆಜ್ ಕೊಡಕ್ ಆಗ್ತಿರ್ಲಿಲ್ವಾ? ಒಂದೇ ಕಡೆ ಕುತ್ಕೊಂಡು ಎಲ್ರಿಗೂ ಸತ್ಯವನ್ನ ಕಲಿಸ್ಬೇಕಂತ ಪ್ಲಾನ್ ಮಾಡಿದ್ರೆ ಆಗ್ತಾ ಇರ್ಲಿಲ್ವಾ? ಆಗ್ತಾ ಇತ್ತು. ಆದ್ರೆ 3.5 ವರ್ಷ ಏನ್ ಮಾಡಿದ್ರು? ಪರಿಶ್ರಮ ಪಟ್ರು, ಸತ್ಯವನ್ನ ಹೇಳಿದ್ರು, ಓಡಾಡಿದ್ರು, ಸುತ್ತರಿದ್ರು, ಗಲಿಲೆಯ ಸಮುದ್ರ ತೀರದಲ್ಲಿ ಓಡಾಡಿದ್ರು, ನಜರೇತಿಗೆ ಹೋಗಿದ್ರು, ಅಲ್ಲಿಂದ ಸಮರಿಯ ಕಡೆಗೆ ಹೋಗಿದ್ರು. ಎಲ್ಲೆಲ್ಲ ಏನ್ ಮಾಡ್ತಾರೆ? ನಡ್ಕೊಂಡು ಓಡಾಡಿ. ನನಗನ್ಸಿದ ಮಟ್ಟಿಗೆ ಒಂದೇ ಒಂದ್ಸರಿ ಕತ್ತೆ ಮೇಲೆ ಬಂದಿರುವಂತ ವಾಕ್ಯ ಇದೆ. ಆಲ್ಮೋಸ್ಟ್ ನಡ್ಕೊಂಡಿದ್ದಾರೆ ಯೇಸು ಕ್ರಿಸ್ತನು, ನಡೆದಾಡಿದ್ದಾರೆ. ಎಲ್ಲ ಕಡೆ ನಡೆದು ಪ್ರಯಾಣ ಮಾಡಿ ಏನ್ ಮಾಡಿದ್ದಾರೆ? ಸುವಾರ್ತೆನ ಸಾರಿದ್ದಾರೆ. ಯೋಚನೆ ಮಾಡ್ರಿ, ನಮ್ಮ ಕರ್ತನ ಸುವಾರ್ತೆ ತ್ಯಾಗ ಹೇಗಿತ್ತು, ಆತನ ಬಲಿದಾನ ಹೇಗಿತ್ತು. ನಮಗೂ ಕೂಡ ಇನ್ನೂ ಕೂಡ ಅವಕಾಶ ಇದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇನ್ನೂ ಅವಕಾಶ ಇದೆ. ಕ್ರಿಸ್ತನಿಗೋಸ್ಕರ ನಾವು ಬಾಧೆಗಳನ್ನ ಅನುಭವಿಸಬಹುದು, ಆದ್ರೆ ಜ್ಞಾನವಾಗಿರ್ಬೇಕು. ಅಜ್ಞಾನವಾಗಿ ಕೆಲವೊಂದು ವಿಷಯದಲ್ಲಿ ತಡೆ ಇಡಬಾರ್ದು. ಸುವಾರ್ತೆನ ಸಾರಕ್ಕೆ ನಾವು ಹೋಗ್ಬೇಕಾಗಿ ತುಂಬಾ ಮುಖ್ಯವಾಗಿದೆ. ಅದರಲ್ಲೂ ಜ್ಞಾನವನ್ನ ಪಡ್ಕೊಬೇಕು. ಎಲ್ಲಿ, ಯಾವಾಗ, ಎಷ್ಟು ಮಟ್ಟಿಗೆ ಸಾರ್ಬೇಕು. ಅಪೊಸ್ತಲ ಪಾಲ್ ಹೇಗಿದ್ರು ಯೋಚನೆ ಮಾಡ್ರಿ. ಎಷ್ಟು ಜ್ಞಾನವನ್ನು ಯೂಸ್ ಮಾಡ್ತಾರೆ. ಫೆಲಿಕ್ಸ್ ಮುಂದೆ ಹೋಗ್ತಾರೆ, ಅಗ್ರಿಪ ಮುಂದೆ ಮಾತಾಡ್ತಾರೆ. ಮಾತಾಡೋದಕ್ಕೆ ಎಷ್ಟು ತಂತ್ರವನ್ನ ಯೂಸ್ ಮಾಡಿರ್ಬೋದು, ಎಷ್ಟು ಜ್ಞಾನವಾಗಿ ನಡ್ಕೊಳ್ತಾರೆ. ಹೆಂಗ್ ನಡ್ಕೊಂಡ್ರೆ
ಯಾವ ರೀತಿ ನಾನು ಜ್ಞಾನವಾಗಿದ್ರೆ ರೋಮನ್ ದೊಡ್ಡ ಒಂದು ಇದರಲ್ವಾ ಆ ಅರಸನ ಮುಂದೆ ನಾನು ಮಾತಾಡಕ್ಕಾಗುತ್ತೆ ಅಂತ ಯೋಚನೆ ಮಾಡಿ ಪ್ಲಾನ್ ಮಾಡಿದ್ರು. ಅದಕ್ಕೋಸ್ಕರ ಏನೇ ಕಷ್ಟ ಬಂದ್ರು ಸಹಿಸ್ಕೊಂಡು ರೆಡಿ ಆಗಿದೆ, ಅವ್ರಿಗೆ ಸಾಕ್ಷಿ ಕೊಡ್ಬೇಕಂತ ಆಸೆ ಇತ್ತು. ನಾವು ಕೂಡ ಅದ್ರ ಮಟ್ಟಿಗೆ ನಮ್ಮ ಒಂದು ಬಲಿದಾನ ತ್ಯಾಗ ಇರುತ್ತೆ. ಅದರಿಂದ ಹೆಚ್ಚಾಗಿ ನಾನು ಈ ಒಂದು ವಿಷಯದಲ್ಲಿ ಮಾತಾಡಕ್ಕೆ ಇಷ್ಟಪಡ್ತಾ ಇಲ್ಲ ಅಲ್ವಾ. ಅದಕ್ಕೆ ಮುಂದಿನ ವಾಕ್ಯ ಸ್ವಲ್ಪ ಚೆನ್ನಾಗಿದೆ, ಅದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ. ಈಗ ಸದ್ಯಕ್ಕೆ ಇಲ್ಲಿಗೆ ಏನ್ ಮಾಡೋಣ, ಇಟ್ಕೊಳ್ಳೋಣ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ನಾವು ಮಹಿಮೆಯಲ್ಲಿ ಪಾಲುಗಾರರಾಗಬೇಕಾದ್ರೆ ಅಲ್ವಾ, ದೇವ್ರ ಮಕ್ಳು ಯಾವಾಗ್ಲೂ ನೆನ್ಪಿಟ್ಕೊಬೇಕು, ಬಾಧೆಗಳು ಅನುಭವಿಸುವಂತ ಒಂದು ಅವಕಾಶ ಅದು ದೇವ್ರು ನಮ್ಮ ಮುಂದೆ ಇಟ್ಟಿದ್ದಾರೆ. ಅದನ್ನ ನಾನು ಉಪಯೋಗ ಮಾಡ್ಕೊಳ್ದೆ ಬಿಡ್ತೀನ ಅನ್ನೋದು ನನ್ನ ಕೈಯಲ್ಲಿದೆ. ನಾನು ಅದನ್ನ ತಗೊಂಡು ಕ್ರಿಸ್ತನ ಸುವಾರ್ತೆಗೋಸ್ಕರ ನಾನು ಸಿದ್ಧನಾಗಿದೆ ಅಂತ ಮುಂದುವರೆದ್ರೆ ಕಷ್ಟಾನುಭವಗಳು ಬಂದೇ ಬರುತ್ತೆ. ಅದು ನಮ್ಮನ್ನ ಮಹಿಮೆಯಲ್ಲಿ ಕರ್ಕೊಂಡು ಹೋಗುತ್ತೆ. ಕ್ರಿಸ್ತನಿಗೋಸ್ಕರ ಅನುಭವಿಸುವಂತ ಬಾಧೆಗಳು ಅನ್ನೋಂಥ ಲೆಕ್ಕಕ್ಕೆ ಅದು ಬರುತ್ತೆ. ಆದ್ರಿಂದ ಅವರವರ ಮಟ್ಟಿಗೆ ಆ ತ್ಯಾಗಗಳು ಇವತ್ತು ಕೊಡಲ್ಪಟ್ಟಿದೆ. ಅವರವರ ಮನಸ್ಸಿನ ಬಲ, ಅವರವರ ಸಾಮರ್ಥ್ಯದ ಹಾಗೆ ಈ ಸುವಾರ್ತೆನ ಸಾರೋದ್ ಮೂಲಕ ಕಷ್ಟ ಅನುಭವಿಸಬಹುದು. ಒಂದು ವಿಷಯ ಹೇಳ್ತಿದ್ದೀನಿ, ನೀವೆಲ್ಲೋ ಇದ್ದೀರಾ, ಯಾವ್ದೋ ಕಡೆ ಇದ್ದೀರಾ, ಯಾರಿಗೋ ಸುವಾರ್ತೆ ಸಾರಿದ್ದೀರಾ, ಅಲ್ಲೆಲ್ಲೋ ಕಷ್ಟ ಬರುತ್ತೆ. ಒಂದ್ ವೇಳೆ ಆ ಕಷ್ಟ ಯಾರಿಗೂ ಗೊತ್ತಿಲ್ಲದೆ ಇರ್ಬೋದು, ಆದ್ರೆ ಯಾರು ನೋಡ್ತಾ ಇದಾರೆ? ನೋಡ್ತಾ ಇದೆ. ದೇವ್ರು ನೋಡ್ತಾರೆ. ಹೌದು, ಮನುಷ್ಯರು ನೋಡ್ಬೇಕಂತ ನಾನು ಸ್ವಾರ್ಥಗೋಸ್ಕರ ಹಿಂಗೆಲ್ಲ ಕಷ್ಟಪಟ್ಟ ಗೊತ್ತಾ ಅಂದ್ಬಿಟ್ಟು ಅಪೊಸ್ತಲ ಪೌಲ್ ತರ ಬರ್ದಿರುವಂತ ಅವಶ್ಯಕತೆ ಇಲ್ಲ. ಅವರು ಬರ್ದಿದಂತ ಉದ್ದೇಶ ಬೇರೆ. ಅವ್ರು ಬರ್ದಿದ್ದಂತ ಒಂದು ಕಾರ್ಯದಿಂದ ನಮ್ಗೆ ಇವತ್ತು ತುಂಬಾ ಅದಕ್ಕೆ ವೈರಾಗ್ಯ ಬರ್ತಿದೆ. ಅದರಿಂದ ನಾವು ಬಲಪಡಿಸ್ಕೊಳ್ಪಡ್ತಾ ಇದ್ದೀವಿ. ಆ ಒಂದು ವಾಕ್ಯಗಳು ಬರ್ದಿರೋ ಅದು ಬೇರೆ. ಇವತ್ತು ನಾನು ಎಲ್ಲ ಕಷ್ಟಪಟ್ಟಂತ ಹೇಳುವಂತ ಅವಶ್ಯಕತೆ ಇಲ್ಲ. ದೇವ್ರು ಒಂದಿನ ತೋರಿಸ್ತಾರೆ. ಯಾರು ನೋಡ್ತಾರೆ? ದೇವ್ರು ನೋಡ್ತಾರೆ. ಅದ್ರ ಮೇಲೆ ನಮಗೆ ಫಲವನ್ನ ದೇವ್ರು ಕೊಡ್ತಾರೆ. ಎಲ್ ಬೇಕಾದ್ರೆ ನೀವು ಎಂತ ಪ್ಲೇಸ್ ಅಲ್ಲಿ ಇರ್ಬೋದು, ಸಿಟಿಯಲ್ಲಿ ಇದ್ರೋ ವಿಲೇಜ್ ಅಲ್ಲಿ ಇದ್ರೋ, ಸ್ವಾರ್ಥಗೋಸ್ಕರ ನೀವು ಪಡುವಂತ ಪರಿಶ್ರಮವನ್ನ ದೇವರು ಯಾವಾಗ್ಲೂ ಮರೆಯಲ್ಲ. ಅದರಿಂದ ಬರುವಂತ ಬಾಧೆಗಳು ಕೂಡ ತುಂಬಾ ಮುಖ್ಯವಾಗಿದೆ. ಇದು ಮುಖ್ಯವಾದಂತ ಒಂದು ಭಾಗವಾಗಿದೆ ಕ್ರಿಸ್ತನ ಪ್ರೀತಿಯ ಸಹೋದರರೇ. ಕ್ರಿಸ್ತನಿಗೋಸ್ಕರ ಬಾಧೆಗಳನ್ನ ಸಹಿಸುವಂತ ಒಂದು ಭಾಗ ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಾಗಿ ಕ್ರಿಸ್ತನಿಗೋಸ್ಕರ ನೀವು ಒಡಂಬಡಿಕೆ ಮಾಡ್ಕೊಂಡು ಮನೆಯಲ್ಲಿರುವಂತ ಕೆಲವೊಂದು ಟೈಮಲ್ಲಿ ಗಂಡಂದ್ರು ನಮ್ಮನ್ನ ಏನ್ ಮಾಡ್ಬೋದು, ಬೈಬೋದು, ಹೊಡಿಬೋದು. ಅಂದ್ರೆ ಲೋಕದವರಾಗಿದ್ದವ್ರ ಅಂತ ವಿಷಯಗಳನ್ನ ನಾವು ಕ್ರಿಸ್ತನಿಗೋಸ್ಕರ ಸಹಿಸ್ಕೊಳ್ತೀವ. ಸಭೆಗೆ ಹೋಗುವಂತ ವಿಷಯನ ಅವಾಯ್ಡ್ ಮಾಡಕ್ಕೆ ಅವ್ರ ಮನೇಲಿ ಇಲ್ದಾಗ ಅದು ಕೂಡ ಒಂದ್ ರೀತಿ ಬಾಧೆ ಆಗಿರುತ್ತೆ ಅಲ್ವಾ. ಇನ್ನೇನ್ ಮಾಡ್ಬೋದು, ಬ್ರದರ್ ಒಳ್ಳೆ ಕಾನ್ಸಂಟ್ರೇಷನ್ ಇರ್ಬೋದು, ಸಿಸ್ಟರ್ ಕೊಡುವಂತ ಕಷ್ಟಗಳಲ್ಲಿ ಅವ್ರ ಬಾಧೆಗಳನ್ನ ಸಗಿಸ್ಬೋದು, ಅವ್ರ ಅನ್ಕಾನ್ಸಂಟ್ರೇಟೆಡ್ ಇರ್ಬೋದು ಇಲ್ವಾ. ಶರೀರದಲ್ಲಿ ಕಷ್ಟಗಳು ಬರುತ್ತೆ, ಆದ್ರೂ ಕೂಡ ಅದನ್ನ ನಾವು ಒತ್ಕೊಂಡು ಹಿಂಗಾದ್ರೂ ಸುವಾರ್ತೆನ ಸಾರ್ಬೇಕಿಲ್ಲ, ದೇವ್ರ ಮಕ್ಕಳನ್ನ ಸತ್ಯವನ್ನ ಹೇಳ್ಬೇಕಂದ್ರೆ ನಾವು ಹೋಗುವಂತ ಶರೀರದ ಬಲಹೀನತೆ ಇಲ್ಲ, ಅದು ಕೂಡ ಒಂದು ಬಾಧೆ ಆಗಿರುತ್ತೆ. ಶರೀರ ಅಡ್ಡಿ ಆಗಿರುತ್ತೆ, ಆದ್ರೂ ಕೂಡ ಏನ್ ಮಾಡ್ತಾ ಇದೀನಿ, ಸತ್ಯಕ್ಕೆ ಹೋಗ್ಬೇಕು, ಸಭೆಗೆ ಹೋಗ್ಬೇಕು, ದೇವ್ರ ಮಕ್ಕಳು ನೋಡ್ಬೇಕು, ಆದಷ್ಟು ಸುವಾರ್ತೆ ಸಾರುವಂತ ಕೆಲಸದ ಭಾಗಿಯಾಗಬೇಕು ಅಂತ ಅದು ಕೂಡ ಒಂದು ಕಷ್ಟವಾಗಿರುತ್ತೆ. ಇಂತ ನಾನಾ ಕಷ್ಟಗಳು ಸ್ವಾರ್ಥೆಗೋಸ್ಕರ, ಸತ್ಯಕ್ಕೋಸ್ಕರ ದೇವ್ರ ಮಕ್ಕಳು ಪಡುವಂತ ವಿಷಯವನ್ನ ದೇವ್ರು ಏನ್ ಮಾಡ್ತಾರೆ, ಅವ್ರಿಗೆ ಬರಲಿರುವಂತ ಮಹಿಮೆಯಾಗಿ ಕನ್ವರ್ಟ್ ಮಾಡ್ತಾರೆ. ಆ ಮಹಿಮೆ ಕ್ರಿಸ್ತನಿಗೆ ಬಾಧ್ಯರಾಗುವಂತ ಅವಕಾಶವನ್ನ ನಮ್ಗೆ ಕೊಡುತ್ತೆ. ತುಂಬಾ ವಿಷಯಗಳಿದೆ, ಸ್ಟಡಿ ಮಾಡ್ರಿ. ಖಂಡಿತವಾಗ್ಲೂ ದೇವ್ರ ಏನ್ ಮಾಡ್ತಾರೆ, ನಿಮ್ಗೆ ಇನ್ನೂ ಹೆಚ್ಚಾದ ಜ್ಞಾನವನ್ನ ಈ ವಿಷಯದಲ್ಲಿ ಕೊಡ್ಲಿ ಅಂತ ನಾನು ದೇವರ ಹತ್ರ ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ದೇವರು ಈ ವಾಕ್ಯ ಪಾಠವನ್ನ ಆಶೀರ್ವದಿಸಲಿ. ಇವತ್ತಿನ ರಾತ್ರಿ ಗೀತೆನ ಯಾರು ಓದ್ತೀರಾ? ಏನಾದ್ರು ಪ್ರಶ್ನೆಗಳಿದೆಯಾ? ನಿಮ್ಗೆ ಏನಾದ್ರು ಕೇಳ್ಬೇಕಂತ ಏನಾದ್ರು ಪ್ರಶ್ನೆಗಳಿದೆಯಾ? ಏನು ಇಲ್ವಾ? ಕ್ಲಿಯರ್ ಇಲ್ವಾ? ಕ್ಲಿಯರ್ ಇದೆಯಾ? ಕ್ಲಿಯರ್ ಇದೆ. ಏನೋ ಕೇಳ್ಬಹುದು ಅಲ್ವಾ? ನಿಮ್ಮ ಪ್ರಶ್ನೆಗಳೇನಾದ್ರು ಕೇಳ್ಬಹುದು. ಯಾಕಂದ್ರೆ ನಾವು ಒಂದೇ ಸರಿ ನಾವೇ ಮಾತಾಡ್ಕೊಂಡ್ಬಿಟ್ಟು ಕೆಲವೊಂದು ವಿಷಯಗಳು ಏನಾಗಿರುತ್ತೆ, ನಿಮ್ಗೆ ಪ್ರಶ್ನೆ ಉಳ್ಕೊಂಡ್ಬಿಡುತ್ತೆ. ಈ ಒಂದು ಪಾಯಿಂಟ್ ಇದೆಲ್ಲ ಕ್ಲಿಯರ್ ಆಗಿಲ್ವಲ್ಲ, ಬ್ರದರ್ ಮಾತಾಡಿದಲ್ಲಿ ಇದು ಯಾವ್ದೋ ಗೊಂದಲವಾಗಿದೆ, ಕ್ಲಿಯರ್ ಇಲ್ಲ ಅಂದ್ಬಿಟ್ಟು ಅದನ್ನ ಅವಾಗ ಕೇಳ್ಬಿಟ್ಟು ಅದನ್ನ ಅರ್ಥ ಮಾಡ್ಕೊಳ್ರಿ, ಇನ್ನೂ ಪ್ರಯೋಜನವಾಗಿರುತ್ತೆ. ಈ ವಾಕ್ಯ ಬರೋಬ್ಬರಿ ಚಂದಾಗಿ ಹೇಳಿದ್ರು, ತುಂಬಾ ಅರ್ಥ ಆಯ್ತು. ಆಯ್ತು, ದೇವರಿಗೆ ಥ್ಯಾಂಕ್ಸ್ ಹೇಳೋಣ. ಓಕೆ, ಇವತ್ತಿನ ರಾತ್ರಿಗೆ ಪಾಠವನ್ನ ಮುಗಿಸೋಣ. ಯಾರು ಓದ್ತೀರಾ? ಹಾ, ಓದಿ ಇಷ್ಟ. ನನ್ನ ಫೋನಲ್ಲಿ ಹಾಕಕ್ಕಾಗಲ್ಲ, ನೀವು ಬುಕ್ ಅದು ಸ್ವಲ್ಪ ಆಗ್ತಾ ಇದೆ, ದಯವಿಟ್ಟು. ಸರಿ, ಓದ್ತೀನಿ ಬ್ರದರ್. ರಾತ್ರಿ ಗೀತೆಗಳು ಜೂನ್ 8. ಒಬ್ಬನು ತನ್ನ ಸ್ನೇಹಿತನಿಗೋಸ್ಕರ
ತನ್ನ ಪ್ರಾಣವನ್ನು ಕೊಡುವ ಪ್ರೀತಿಗಿಂತ ಹೆಚ್ಚಿನದು ಯಾವುದೂ ಇಲ್ಲ. ಯೋಹಾನನು 15:13. ಕ್ರಿಸ್ತನ ಶರೀರದ ಯಾವುದೇ ಅಂಗಗಳಿಗೆ, ಅಂದರೆ ಪ್ರತಿಷ್ಠೆ ಮಾಡಿದ ವಿಶ್ವಾಸಿಗೆ ನಾವು ಏನೇ ಮಾಡಿದರೂ ಕರ್ತನು ಅದು ತನಗೆ ಮಾಡಿದನೆಂದು ಎಣಿಸಿ ಆತನನ್ನು ಗೌರವಿಸುತ್ತಾನೆ. ಆದ್ದರಿಂದ ಅದು ನಮ್ಮ ಕರ್ತವ್ಯ ಮತ್ತು ನಮ್ಮ ಸವಲತ್ತು ಆಗಿರುವುದರಿಂದ ಅದು ಕರ್ತನ ಸೇವೆಯಲ್ಲಿ ನಮ್ಮ ಜೀವವನ್ನೇ ಮುಡುಪಾಗಿಡುವುದು ನಮಗೆ ಸಂತೋಷದಾಯಕವಾಗಿದೆ. ನಾವು ಸಹೋದರರಿಗೋಸ್ಕರ ಅಂತಹ ಪ್ರೀತಿಯನ್ನು ಹೊಂದಬೇಕಾಗಿದೆ, ಏಕೆಂದರೆ ಅವರೆಲ್ಲರೂ ಆತನವರು. ಕರ್ತನು ಮತ್ತು ಆತನ ನಿಮಿತ್ತವಾಗಿ ನಮ್ಮ ನಿಷ್ಠೆಯನ್ನು ಪ್ರದರ್ಶಿಸುವ ಸಾಧನವಾಗಿ ಅವರಿಗಾಗಿ ನಮ್ಮ ಜೀವವನ್ನು ಬಲಿಯಾಗಿ ಸಲ್ಲಿಸಲು ನಾವು ಸಂತೋಷ ಪಡುತ್ತೇವೆ. ದೈಹಿಕ ಸೇವೆಗಳು ಮತ್ತು ಸಹೋದರರ ಸೇವೆಗಳಲ್ಲಿ ನಮ್ಮ ದೈಹಿಕ ಶಕ್ತಿ, ಆರೋಗ್ಯ ಮತ್ತು ಜೀವವನ್ನು ಸಹೋದರರಿಗಾಗಿ ಬಲಿಯಾಗಿ ಅರ್ಪಿಸುವುದು ಎಂದರ್ಥವಲ್ಲ. ಇವುಗಳು ಅನೇಕ ಸಂದರ್ಭಗಳಲ್ಲಿ ಲಾಭದಾಯಕವಾಗಿರಬಹುದು. ಕರ್ತನ ಶಿಷ್ಯರು ಶರೀರ ಪ್ರಕಾರವಾಗಿ ಸಹೋದರರಲ್ಲ, ಆದರೆ ಆತ್ಮಿಕವಾಗಿ ಸಹೋದರರಾಗಿದ್ದಾರೆ. ಆದ್ದರಿಂದ ಸಹೋದರರಿಗಾಗಿ ನಮ್ಮ ಜೀವವನ್ನು ಬಲಿಯಾಗಿ ಸಲ್ಲಿಸಬೇಕೆಂಬ ಆಜ್ಞೆಯು ಹೆಚ್ಚು ನಿರ್ದಿಷ್ಟವಾಗಿ ಸೂಚಿಸುವುದೇನೆಂದರೆ, ನಮ್ಮ ದೈಹಿಕ ಆರೋಗ್ಯ ಅಥವಾ ಶಕ್ತಿ, ಜ್ಞಾನ, ತಲಾಂತುಗಳು ಮತ್ತು ಸಾಧನಗಳು ಕರ್ತನ ಜನರ ಆತ್ಮಿಕ ವಿಷಯದ ಆಸಕ್ತಿಯಿಂದ ನಮ್ಮ ಜೀವವನ್ನು ಬಲಿಯಾಗಿ ಸಲ್ಲಿಸುವುದಾಗಿದೆ. ಉದಾಹರಣೆಗೆ, ಸತ್ಯವನ್ನು ಬೋಧಿಸುವಾಗ ಬಲಿಗಳು ಅಥವಾ ಸ್ವಂತ ನಿರಾಕರಣೆ, ಶಕ್ತಿಯ ನಷ್ಟ ಇತರೆ ಆತನ ಸೇವೆಯಲ್ಲಿ ಉಂಟಾಗಬಹುದು. ಹಾಗೆ ಮಾಡುವಾಗ ಅಷ್ಟರ ಮಟ್ಟಿಗೆ ಆತನ ಜೀವವನ್ನು ನಮ್ಮ ಸಹೋದರನಿಗಾಗಿ, ಕ್ರಿಸ್ತನ ಶರೀರದ ಅಂಗದವರಿಗಾಗಿ ಬಲಿಯಾಗಿ ಸಲ್ಲಿಸುವುದಾಗಿದೆ ಎಂಬುದು. ಥ್ಯಾಂಕ್ ಯು. ಬ್ರದರ್ ವಾಯ್ಸ್ ಕೇಳ್ತಾ ಇಲ್ಲ. ದಯವಿಟ್ಟು ಸಂಚಿಕೆ ಸಂಚಿಕೆ ಸರಸರಿರ ಕೇಳಿಸ್ತಾ ಇದೆಯಾ ವಾಯ್ಸ್? ವಾಯ್ಸ್ ಕ್ಲಿಯರ್ ಇಲ್ಲ ಬ್ರದರ್. ವಾಯ್ಸ್ ಕೇಳಿಸ್ತಾ ಇದೆಯಾ? ತುಂಬಾ ಲೋ ವಾಯ್ಸ್. ಮೊದಲನೇ ಕೇಳಿಸ್ತಾ ಇಲ್ಲ ಬ್ರದರ್. ಕೇಳಿಸ್ತಿದೆಯಾ? ನನ್ನ ವಾಯ್ಸ್ ಕೇಳಿಸ್ತಾ ಇದೆಯಾ? ಕರೆಕ್ಟ್ ಇದೆ ಬ್ರದರ್ ಈಗ. ಥ್ಯಾಂಕ್ ಯು. ಇಷ್ಟೊಂದು ಬಿದ್ದೆ ಸರ್. ಸರಿ, ಇವತ್ತು ರಾತ್ರಿ ಓದಿದ್ರಿ. ಇವತ್ತು ನಾವು ಕೇಳಿದ ಪಾಠಕ್ಕೆ ಅದಕ್ಕೆ ಕನೆಕ್ಟ್ ಆಗ್ತಿದ್ಯಾ? ಹೌದು ಬ್ರದರ್. ನಾವು ಸಹೋದರರಿಗಾಗಿ ಇದೆಯಾ ಇಲ್ವಾ? ಇದೆ. ಇವತ್ತಿನ ಪಾಠಕ್ಕೆನೆ ಕರೆಕ್ಟ್ ಆಗಿದೆ. ಇದೆಯಾ? ನಾವು ಜಾಗ ಯಾವ್ದ್ಯಾವ್ದು ಮಾಡ್ಬೋದು ಅಂತ. ಹೌದು ನೋಡ್ರಿ, ನಾವು ಮಾತಾಡೋದು ದೇವರೇ ನಮ್ಗೆ ಆತ್ಮವನ್ನು ಕೊಡೋದು. ಆ ಸತ್ಯವನ್ನು ಅದೇ ಪ್ರಕಾರ ಇದೆ. ನನಗೆ ಆಶ್ಚರ್ಯ ಆಗ್ತಿದೆ. ನಾನು ಇವತ್ತು ರಾತ್ರಿ ಗೀತನ ಓದ್ದೇ ಇಲ್ಲ, ನಿಮ್ ಮುಂದೆ ಓದ್ತಿದ್ದೀನಿ. ಆದ್ರೆ ನಾವು ತಗೊಂಡಿರೋ ಒಂದು ಪಾಠ ವಿಷಯಕ್ಕೆ ಅದು ಕನೆಕ್ಟ್ ಆಗ್ತದೆ. ದೇವ್ರು ನೋಡ್ರಿ, ದೇವ್ರ ಮಕ್ಳಿಗೆ ಯಾವ ರೀತಿ ಕೊಡ್ತಾ ಇದಾರೆ, ಅದರಿಂದ ಧ್ಯಾನ ಮಾಡ್ರಿ. ಸೊ ಅದ್ರ ಬಗ್ಗೆ ನಾನು ಹೆಚ್ಚಾಗಿ ಹೇಳಕ್ಕೆ ಇಷ್ಟಪಡಲ್ಲ. ನೀವು ಮೆಡಿಟೇಟ್ ಮಾಡ್ರಿ, ತುಂಬಾ ಪ್ರಯೋಜನವಾಗಿರುತ್ತೆ. ದೇವ್ರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಕೂಟವನ್ನು ಅಂತ್ಯ ಮಾಡೋಣ. ನಮ್ಮ ಮಧ್ಯದಲ್ಲಿರುವಂತ ಬಸವರಾಜ್ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡೋಣ ಬ್ರದರ್. ಎಲ್ಲರ ಕಣ್ಣುಗಳನ್ನು ಮುಚ್ಕೊಳ್ಳೋಣ. ಸದಮಲ ಸ್ವಾಮಿ ಕೇಳಿಸದ ಬ್ರದರ್ ಎಲ್ಲರಿಗೂ? ಕೇಳಿಸುತ್ತೆ ಮಾಡಿ. ಎಲ್ಲರ ಕಣ್ಣುಗಳನ್ನು ಮುಚ್ಕೊಳ್ಳೋಣ. ಪರಲೋಕದಲ್ಲಿ ನಿತ್ಯ ನಿರಂತರ ವಾಸುವ ನಮ್ಮ ಸ್ವರ್ಗೀಯ ತಂದೆಯಾದ ದೇವರೇ, ಈ ಒಂದು ವೇಳೆಗಾಗಿ ನಮ್ಮ ಕೃತಜ್ಞತೆ ಸಲ್ಲಿಸುವ ಸ್ವಾಮಿ. ತಂದೆಯೇ, ಅಲ್ಪರ ಐಗ್ಯರು ಮಣ್ಣು ಧೂಳಾದ ನಮ್ಮನ್ನು ಸ್ವಾಮಿ ತನ್ನ ಸ್ವಕೀಯ ಜನರನ್ನಾಗಿಸಲಿಕ್ಕೆ ನೀವು ನಮ್ಮನ್ನು ಈ ರೀತಿ ಒಟ್ಟಾಗಿ ಕೂಡಿಸಿ ಸ್ವಾಮಿ, ನಿಮ್ಮ ಅಮೂಲ್ಯವಾದ ವಾಕ್ಯಗಳನ್ನ ಕೇಳುವಂತೆ ನೀವು ಕೊಟ್ಟಿರುವಂತ ಈ ಕೃಪೆಗಾಗಿ ನಮ್ಮ ಕೃತಜ್ಞತೆ ಸಲ್ಲಿಸ್ತೇವೆ. ವಾಕ್ಯಗಳನ್ನ ಹಂಚಿಕೊಂಡಿರೋ ಸೋದರ ನೀವು ಇನ್ನು ಸ್ವಾಮಿ
ಹೆಚ್ಚೆಚ್ಚು ಜ್ಞಾನದೊಟ್ಟಿಗೆ ಕೃಪೆಯೊಟ್ಟಿಗೆ ನಡೆಸಲಂಬುದಾಗಿ ಪ್ರಾರ್ಥಿಸ್ತೇವೆ. ಅಷ್ಟು ಮಾತ್ರ ಅದಲ್ಲ ದೇವರೇ, ತೆರೆಬಾಗಿರೋ ಪ್ರತಿಯೊಬ್ಬರನ್ನು ನೀವು ಆಶೀರ್ವದಿಸಿ ಬಲಪಡಿಸಿ ಓಟದಲ್ಲಿ ತೆರೆದಿರುವ ಪ್ರತಿಯೊಂದು ಶೋಧನೆಗಳನ್ನು ಜಯಿಸಬೇಕಾಗಿರುವಂತಹ ಶಕ್ತಿಯನ್ನು ಕೊಟ್ಟು ನಡೆಸಲಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹೌದು ಸ್ವಾಮಿ ದೇವರೇ, ನಾವು ಯಾವ ಗುಣಗಳನ್ನು ಹೊಂದಿಕೊಳ್ಬೇಕು, ಕ್ರಿಸ್ತನಲ್ಲಿರುವಂತ ಆ ತಂದೆಯ ಚಿತ್ತಕ್ಕನುಸಾರವಾಗಿ ನಡೆಯಲಿಕ್ಕೆ ಬೇಕಾಗಿರುವಂತ ಎಲ್ಲ ಗುಣಗಳನ್ನು ಆತ ಹೊಂದಿ ಸ್ವಾಮಿ ತನ್ನ ಚಿತ್ತಕ್ಕನುಸಾರವಾಗಿ ನಡೆದುಕೊಂಡ ರೀತಿಯಲ್ಲಿ ಸ್ವಾಮಿ ನಾವುಗಳು ಅಲ್ಪರಾದರೂ ಕೂಡ ನಿಮ್ಮ ಚಿತ್ತವನ್ನು ಕೈಗೊಂಡು ನಡೀಲಿಕ್ಕೆ ಬೇಕಾಗಿರುವಂತ ಶಕ್ತಿಯನ್ನು ಕೊಟ್ಟು ನಡೆಸಿರಂಬುದಾಗಿ ಪ್ರಾರ್ಥಿಸ್ತೇವೆ. ಇವರಿಗೆ ಬೇಡಿದ್ರೆ ಎಲ್ಲ ವಿಷಯಗಳನ್ನು ನಮ್ಮ ರಕ್ಷಕನ ಒಡೆಯನಾದ ಪ್ರಭು ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ಪರಲೋಕದಲ್ಲಿರುವ ಜೀವಳ ತಂದೆ. ಆಮೆನ್. ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್. ಎಲ್ಲ ಸಿಸ್ಟರ್ಸ್ಗೆ ನಮಸ್ಕಾರ. ಥ್ಯಾಂಕ್ ಯು ಎಲ್ಲ ಬ್ರದರ್ಸ್ ಎಲ್ಲರಿಗೂ ಗುಡ್ ನೈಟ್. ನಮಸ್ತೆ ಬ್ರದರ್, ಎಲ್ಲ ಬ್ರದರ್ ನಮಸ್ತೆ. ಥ್ಯಾಂಕ್ ಯು. ಹೇಗೂ ನಮಸ್ತೆ ಮೋಹನ್ರಾಜ್ ಬ್ರದರ್, ಥ್ಯಾಂಕ್ ಯು. ನಮಸ್ತೆ ಮೋಹನ್ರಾಜ್ ಬ್ರದರ್. ಎಲ್ಲ ಬ್ರದರ್ ನಮಸ್ತೆ ರೀ. ನಮಸ್ತೆ ಬ್ರದರ್. ಕಿಶೋರ್ ಬ್ರದರ್ ನಮಸ್ತೆ ಬ್ರದರ್. ಕಿಶೋರ್ ಬ್ರದರ್ Hey bro, namaste. Thank you. Thank you. Take care. Good night. Bye. ನಮಸ್ತೆ ರೀ. ನಮಸ್ತೆ ನೋಡಿ. ಹಾಯ್ ಬ್ರದರ್. Bye. Good night. ಗುಡ್ ನೈಟ್. Bye, ಗುಡ್ good ನೈಟ್ night. ಬ್ರದರ್. ಲಾಸ್ಟ್ ಬಂದ್ ಗುಡ್ ನೈಟ್. Good night. Brother, good night. Good night. Bye. ಕಿಶೋರ್ ಬ್ರದರ್ ನಮಸ್ತೆ. Namaste Ravi brother. Namaste. Good night. Hello. Namaste. Thank you. God bless you. ಥ್ಯಾಂಕ್ ಯು. ನಮಸ್ತೆ ರೀ. ಎಲ್ಲರಿಗೂ ಗುಡ್ ನೈಟ್. ಗುಡ್ ನೈಟ್ ಎಲ್ಲರಿಗೂ.